ಕರ್ತನು ನನ್ನ ಕುರುಬನು, ನಾನು ಕುರಿಯು. ಕೀರ್ತನೆಗಳು 23:1-6. ದಾವೀದನ ಕೀರ್ತನೆ. ಯೆಹೋವನು ನನಗೆ ಕುರುಬನು, ಕೊರತೆ ಪಡೆನು. ಆತನು ಹಸುರುಗಾವಲುಗಳಲ್ಲಿ ನನ್ನನ್ನು ತಂಗಿಸುತ್ತಾನೆ, ವಿಶ್ರಾಂತಿಕರವಾದ ನೀರುಗಳ ಬಳಿಗೆ ಬರಮಾಡುತ್ತಾನೆ. ನನ್ನ ಪ್ರಾಣವನ್ನು ಉಜ್ಜೀವಿಸಮಾಡಿ ತನ್ನ ಹೆಸರಿಗೆ ತಕ್ಕಂತೆ ನೀತಿಮಾರ್ಗದಲ್ಲಿ ನನ್ನನ್ನು ನಡೆಸುತ್ತಾನೆ. ನಾನು ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ ನೀನು ಹತ್ತಿರವಿರುವುದರಿಂದ ಕೇಡಿಗೆ ಹೆದರೆನು. ನಿನ್ನ ದೊಣ್ಣೆಯೂ ನಿನ್ನ ಕೋಲೂ ನನಗೆ ಧೈರ್ಯ ಕೊಡುತ್ತವೆ. ವೈರಿಗಳ ಮುಂದೆಯೇ ನೀನು ನನಗೋಸ್ಕರ ಔತಣವನ್ನು ಸಿದ್ಧಪಡಿಸುತ್ತೀ, ನನ್ನ ತಲೆಗೆ ತೈಲವನ್ನು ಹಚ್ಚಿಸುತ್ತೀ. ನನ್ನ ಪಾತ್ರೆಯು ತುಂಬಿ ಹೊರಸೂಸುತ್ತದೆ. ನಿಶ್ಚಯವಾಗಿ ನನ್ನ ಜೀವಮಾನದಲ್ಲೆಲ್ಲ ಶುಭವೂ ಕೃಪೆಯೂ ನನ್ನನ್ನು ಹಿಂಬಾಲಿಸುವವು. ನಾನು ಸದಾಕಾಲವೂ ಯೆಹೋವನ ಮಂದಿರದಲ್ಲಿ ವಾಸಿಸುವೆನು. ಒಬ್ಬ ಸಣ್ಣ ಕುರುಬ ಹುಡುಗನು ಪ್ರೇರಣೆಗೆ ಒಳಗಾದನು. ಆತನು 7 ಸಹೋದರರಲ್ಲಿ ಒಬ್ಬ ಚಿಕ್ಕ ಹುಡುಗನಾಗಿದ್ದನು ಮತ್ತು ಆತನನ್ನು ಕುರಿಗಳನ್ನು ಕಾಯಲು ಇರಿಸಲಾಯಿತು. ಆತನು ಸುಮಾರು 12 ವರ್ಷ ವಯಸ್ಸಿನ ಚಿಕ್ಕ ಹುಡುಗನು ಮತ್ತು ಆತನು ಕುರುಬನಾಗಿದ್ದನು, ಕುರಿಗಳನ್ನು ನೋಡಿಕೊಳ್ಳುವವನಾಗಿದ್ದನು. ಆತನು ಪ್ರೇರಣೆಗೆ ಒಳಗಾದನು. ಅವನೊಬ್ಬ ಕುರುಬನು, ಸಣ್ಣ ಕುರುಬನು. ಕುರಿಗಳನ್ನು ಕಾಯುವ ಆತ್ಮಿಕವಾಗಿ ಹುಡುಗನಾಗಿ ಆತನು ಯೋಚಿಸಲು ಪ್ರಾರಂಭಿಸಿದನು. ಈ ಸ್ಫೂರ್ತಿಯಿಂದ ಆತನು ತನ್ನನ್ನು ತಾನೇ ದೇವರಿಗೆ ಹೋಲಿಕೆ ಮಾಡಿಕೊಂಡನು. ಆತನು ಹೇಳಿದನು, ಕರ್ತನು ನನ್ನ ಕುರುಬನು. ಅದು ದೇವರು ಚಿಕ್ಕ ಹುಡುಗನೊಂದಿಗೆ ಮಾತನಾಡುತ್ತಿರುವುದು. ಆತನಿಂದ ಸರಿಯಾಗಿ ಆ ಶ್ರೇಷ್ಠವಾದ ಕೀರ್ತನೆಗಳು 23 ರೂಪಿಸಲು ಸಾಧ್ಯವಾಗಲಿಲ್ಲ. ಆದರೆ ದೇವರು ಆತನೊಂದಿಗೆ ಮಾತನಾಡಲು ಪ್ರಾರಂಭಿಸಿದನು. ಆತನು ಪ್ರೇರಣೆಗೆ ಒಳಗಾಗಿ ಹೇಳಿದನು, ಇಡೀ ವಿಶ್ವದಲ್ಲಿ ದೇವರು ಶ್ರೇಷ್ಠನಾದ ಕುರುಬನಾಗಿದ್ದಾನೆ ಮತ್ತು ಆತನು ನನ್ನ ಕುರುಬನಾಗಿದ್ದಾನೆ. ನಾನು ಆತನನ್ನು ಪ್ರೀತಿಸುತ್ತೇನೆ, ನಾನು ಆತನನ್ನು ಆರಾಧಿಸುತ್ತೇನೆ, ನಾನು ಆತನನ್ನು ಹೊಗಳುತ್ತೇನೆ. ದೇವರು ನನ್ನ ಕುರುಬನೆಂದು ಹೇಳಲು ನಾನು ಅಭಿಷೇಕಿಸಲ್ಪಟ್ಟವನಾಗಿ ಭಾವಿಸುತ್ತೇನೆ. ಆತನು ಈ ಆಲೋಚನೆಗೆ ತನ್ನ ಹೃದಯವನ್ನು, ಮನಸ್ಸನ್ನು, ಆತ್ಮವನ್ನು ನೀಡಲು ಪ್ರಾರಂಭಿಸಿದೆನು. ಆತನು ಹೇಳಿದನು, ದೇವರು ನನ್ನ ಕುರುಬನಾಗಿದ್ದರೆ ಆತನ ಜನರು ಕುರಿಗಳಾಗಿದ್ದಾರೆ. ಆತನು ಸ್ವಲ್ಪ ಸಮಯ ಪ್ರೇರಣೆಯಲ್ಲಿ ಕಳೆದನು, ಹೊಲಗಳಲ್ಲಿ ಕುರಿಗಳೊಂದಿಗೆ ಏಕಾಂಗಿಯಾಗಿ. ಈ ಶ್ರೇಷ್ಠನಾದ ಕುರುಬನ ಬಗ್ಗೆ ಮತ್ತು ಆತನು ಏನೆಲ್ಲ ಮಾಡಬಹುದೆಂದು ಯೋಚಿಸುತ್ತಿದ್ದನು. ಆದುದರಿಂದ ಆತನು ಇನ್ನೂ ಯೋಚಿಸುತ್ತಾ ದೇವರ ಮೇಲೆ ಧ್ಯಾನ ಮಾಡುತ್ತಾ ಇದ್ದನು. ಆತನು ದೇವರನ್ನು ಹೇಗೆ ಪ್ರೀತಿಸಿದನು, ದೇವರು ಎಷ್ಟು ದೊಡ್ಡವನು, ಆತನು ಅಷ್ಟು ಅದ್ಭುತನು, ಆತನು ತುಂಬಾ ಶಕ್ತಿಶಾಲಿ ಮತ್ತು ಆತನು ಯಾರನ್ನೂ ಅವಲಂಬಿಸಿಲ್ಲ. ಮತ್ತು ಅವನು ಧ್ಯಾನಿಸುತ್ತಿದ್ದನು. ಆತನು ಎಷ್ಟು ಗಂಟೆಯ ಕಾಲ ಧ್ಯಾನ ಮಾಡುತ್ತಿದ್ದನು ಎಂದು ಹೇಳುವುದು ಕಷ್ಟ. ಆತನು ಧ್ಯಾನ ಮಾಡಿದನು. ಆತನು ತನ್ನ ಸ್ವಂತ ಕುರಿಗಳನ್ನು ಹೊಂದಿದ್ದನು. ಆತನ ತಂದೆಯ ಕುರಿಗಳನ್ನು ನೋಡಿಕೊಳ್ಳುತ್ತಿದ್ದನು. ಆಗ ಆತನು, ದೇವರೇ, ಕುರಿಗಳು ನಿನ್ನವು, ನೀವು ಕುರುಬನಾಗಿದ್ದಿ, ನನಗೆ ಕೊರತೆಯಿಲ್ಲ. ನನ್ನನ್ನು ನಾನೇ ಕುರಿಗೆ ಹೋಲಿಸಿಕೊಳ್ಳುತ್ತೇನೆ ಮತ್ತು ನೀನು ನನ್ನ ಕುರುಬನಾಗಿದ್ದಿ. ಉದ್ಧರಣ. ಶ್ರೇಷ್ಠನಾದ ಕುರುಬನು. ದೇವರು ಎಲ್ಲವನ್ನೂ ಹೊಂದಿದ್ದಾನೆ. ಸ್ವಾಭಾವಿಕದಿಂದ ಅದು ಆತ್ಮಿಕವಾಗಿ ಹೊರಬರುತ್ತಿದೆ. ನಾನು ನನ್ನ ಕುರಿಗಳ ಬಗ್ಗೆ ಮತ್ತೆ ಯೋಚಿಸುತ್ತಿಲ್ಲ, ನಾನು ಕುರಿಗಳ ಕುರುಬನ ಬಗ್ಗೆ ಯೋಚಿಸುತ್ತಿದ್ದೇನೆ. ಆದ್ದರಿಂದ ನಾನು ಸೇವಿಸುತ್ತಿರುವ ಮಹೋನ್ನತವಾದ ದೇವರು, ನಾನು ಪ್ರೀತಿಸುವ ಮಹೋನ್ನತ ದೇವರು, ನನಗೆ ತಿಳಿದಿರುವ ಮಹೋನ್ನತ ದೇವರು ಶಕ್ತಿಶಾಲಿಯು. ಆತನು ನನ್ನನ್ನು ಅಭಿಷೇಕಿಸಿದಾಗ ನಾನು ಸಿಂಹಕ್ಕಿಂತಲೂ ಬಲಶಾಲಿ, ಕರಡಿಗಿಂತಲೂ ಬಲಶಾಲಿ. ಇದು ಶ್ರೇಷ್ಠವಾಗಿದೆ. ಆದುದರಿಂದ ದೇವರು ನನಗೆ ಕುರುಬನಾಗಿದ್ದಾನೆ, ನನಗೆ ಯಾವುದಕ್ಕೂ ಕೊರತೆಯಿಲ್ಲ. ಓ ಹೌದು, ಆತನು ಪ್ರಪಂಚದಲ್ಲಿ ಎಲ್ಲವನ್ನೂ ಹೊಂದಿದ್ದಾನೆ. ಆತನು ನಕ್ಷತ್ರಗಳನ್ನು ಹೊಂದಿದ್ದಾನೆ, ಆತನು ಚಂದ್ರನನ್ನು ಹೊಂದಿದ್ದಾನೆ, ಆತನು ಸೂರ್ಯಕಿರಣವನ್ನು ಹೊಂದಿದ್ದಾನೆ, ಆತನು ಪ್ರತಿಯೊಬ್ಬ ಮನುಷ್ಯನನ್ನು ಹೊಂದಿದ್ದಾನೆ. ಆತನು ಪ್ರತಿ ದೇವದೂತನನ್ನು ಹೊಂದಿದ್ದಾನೆ. ಹಾಗೂ ಚಲಿಸುವ ಎಲ್ಲವನ್ನೂ, ಹರಿದಾಡುವ ಎಲ್ಲವನ್ನೂ, ಆತನು ಸೃಷ್ಟಿಸಿದ ಎಲ್ಲವನ್ನೂ ಹೊಂದಿದ್ದಾನೆ. ಆತನು ಸೃಷ್ಟಿಸಿದ ಭೂಮಿಯನ್ನು ಹೊಂದಿದ್ದಾನೆ. ಆತನು ಶಕ್ತಿಯುಳ್ಳ ದೇವರು. ಆತನು ತುಂಬಾ ಶ್ರೇಷ್ಠನು,
ನನಗೆ ಯಾವುದಕ್ಕೂ ಕೊರತೆಯಿಲ್ಲ. ನನಗೆ ಏನಾದರೂ ಹಾನಿಯುಂಟಾದರೆ ದೇವರು ಮಧ್ಯಪ್ರವೇಶಿಸುವನು. ನನಗೆ ಯಾವುದಕ್ಕೂ ಕೊರತೆಯಿಲ್ಲ. ಕರಡಿಯು ಆತನ ಕುರಿಯನ್ನು ತೆಗೆದುಕೊಂಡು ಹೋಗಲು ಬಂದಿತು, ಅವನು ಎದ್ದು ಕರಡಿಯನ್ನು ಕೊಂದನು. ಒಂದು ಸಿಂಹವು ಆತನಿಗೆ ಎದುರಿಸಿತು, ಆತನು ಬರಿಗೈಯಲ್ಲಿ ಸಿಂಹವನ್ನು ಕೊಂದು ದವಡೆಯನ್ನು ಸೀಳಿ ಆ ಸಿಂಹವನ್ನು ನಾಶಮಾಡಿದನು. ಒಮ್ಮೆ ಗೋಲಿಯಾತನೆಂಬ ಮನುಷ್ಯನಿದ್ದನು. ದಾವೀದನು ಹೇಳಿದನು, ದೇವರು ನನ್ನೊಂದಿಗಿದ್ದರೆ ಗೋಲಿಯಾತನು ನನ್ನ ಮುಂದೆ ಏನೂ ಅಲ್ಲ. ಆತನು ದೈತ್ಯ ಗೋಲಿಯಾತನನ್ನು ಕೊಂದನು, ಆತನನ್ನು ಕೊಂದನು. ಆತನು ವಿಜಯವನ್ನು ಹೊಂದಿದನು, ಏಕೆಂದರೆ ನನಗೆ ಯಾವ ಕೊರತೆಯಿಲ್ಲ. ದೇವರಿಗೆ ಕೊರತೆಯಿಲ್ಲ. ಆತನು ಭೂಮಿಯ ಮೇಲೆ ಏನು ಬೇಕಾದರೂ ಮಾಡಲು ಶಕ್ತನು. ಒಂದು ಕಿರುಬೆರಳಿನಿಂದ ಆತನು ಭೂಮಿಯನ್ನು ನಾಶಮಾಡಬಲ್ಲನು. ಈ ಕುರುಬನಿಗೆ ಯಾವ ಕೊರತೆಯಿಲ್ಲ, ಆತನಿಗೆ ಯಾವ ಕೊರತೆಯಿಲ್ಲ. ದೇವರು ಏನು ಬೇಕಾದರೂ ಮಾಡಬಹುದು, ಏನು ಬೇಕಾದರೂ. ಓ ಹೌದು, ನಾನು ಆತನನ್ನು ಸೇವಿಸಲು ಬಯಸುತ್ತೇನೆ. ಆತನು ನನಗೆ ಕುರುಬನಾಗಿರಬೇಕೆಂದು ನಾನು ಬಯಸುತ್ತೇನೆ. ನಾನು ಆತನ ಕುರಿಯಾಗಲು ಬಯಸುತ್ತೇನೆ. ನಾನು ಆತನನ್ನು ಪ್ರೀತಿಸುತ್ತೇನೆ, ಏಕೆಂದರೆ ನನ್ನಲ್ಲಿ ಆತನ ಆತ್ಮವಿದೆ. ನಾನು ದೇವರ ಹಾದಿಯಲ್ಲಿ, ಹುಲ್ಲುಗಾವಲುಗಳಲ್ಲಿ, ಹಸಿರು ಕಾಡಿನಲ್ಲಿ, ನೀರು ಹರಿಯುವ ಹಾದಿಯಲ್ಲಿ ಸಣ್ಣ ಹುಡುಗನಾಗಿದ್ದೇನೆ. ಹೌದು, ನಾನು ದೇವರೊಂದಿಗೆ ಇದ್ದೇನೆ. ನಾನು ದೊಡ್ಡ ಕುರುಬನೊಂದಿಗೆ ಇದ್ದೇನೆ. ಇಲ್ಲಿ ನಾನು ಸಣ್ಣ ಕುರುಬನಾಗಿದ್ದೇನೆ ಹಾಗೂ ನಾನು ದೊಡ್ಡ ಕುರುಬನನ್ನು ಪ್ರೀತಿಸುವ ಸಣ್ಣ ಕುರುಬನಾಗಿದ್ದೇನೆ. ನಾನು ಆತನನ್ನು ಸ್ತುತಿಸುತ್ತೇನೆ, ಆತನ ನಾಮವನ್ನು ಮಹಿಮೆಪಡಿಸುತ್ತೇನೆ, ನಾನು ಆತನ ನಾಮವನ್ನು ಹೆಚ್ಚಿಸುತ್ತೇನೆ. ಅದನ್ನೇ ನಾನು ಇಲ್ಲಿನ ಮರುಭೂಮಿಗಳಲ್ಲಿ ಮಾಡುತ್ತೇನೆ. ನಾನು ಆತನನ್ನು ಆರಾಧಿಸುತ್ತೇನೆ, ನಾನು ಆತನನ್ನು ಕೊಂಡಾಡುವೆನು. ಆತನೇ ಮಹಾ ಕುರುಬನೆಂದು ನಾನು ತಿಳಿದಿದ್ದೇನೆ. ನಾನು ಆತನನ್ನು ಆರಾಧಿಸುತ್ತೇನೆ. ನಾನು ಆತನೊಂದಿಗೆ ಒಡನಾಟದಲ್ಲಿದ್ದೇನೆ. ಆತನು ಬಲಶಾಲಿ ಎಂದು ನನಗೆ ತಿಳಿದಿದೆ. ನನ್ನ ಕುರುಬನಿಗೆ ಯಾವ ಕೊರತೆಯಿಲ್ಲ. ಸಿಂಹವನ್ನು ಎದುರಿಸಲು ಆತನು ನನಗೆ ಶಕ್ತಿಯನ್ನು ಒದಗಿಸುತ್ತಾನೆ, ಕರಡಿಯನ್ನು ಎದುರಿಸಲು ಆತನು ನನಗೆ ಶಕ್ತಿಯನ್ನು ಒದಗಿಸಿದನು. ಮತ್ತು ಗೋಲಿಯಾತನನ್ನು ಕೊಲ್ಲಲು ಆತನು ನನಗೆ ಹೆಚ್ಚಿನ ಶಕ್ತಿಯನ್ನು ಒದಗಿಸಿದನು. ನಾನು ಆತನನ್ನು ಸೇವಿಸುತ್ತೇನೆ. ನಾನು ಆತನನ್ನು ಮಹಿಮೆಪಡಿಸುತ್ತೇನೆ. ನಾನು ಆತನನ್ನು ಹೆಚ್ಚಿಸುತ್ತೇನೆ. ನಾನು ಆತನನ್ನು ಕೊಂಡಾಡುತ್ತೇನೆ. ನನ್ನ ದೇವರಂತೆ ಯಾರೂ ಇಲ್ಲ. ಭೂಮಿಯಲ್ಲಾಗಲಿ ಪರಲೋಕದಲ್ಲಾಗಲಿ ನನ್ನ ದೇವರಂತೆ ಯಾರೂ ಇಲ್ಲ. ನಾನು ಆತನನ್ನು ಪ್ರೀತಿಸುತ್ತೇನೆ. ಕರ್ತನು ನನ್ನ ಕುರುಬನು, ನನಗೆ ಯಾವ ಕೊರತೆಯಿಲ್ಲ. ಆತನು ನನ್ನನ್ನು ಹಸಿರು ಹುಲ್ಲುಗಾವಲುಗಳಲ್ಲಿ ತಂಗಿಸುತ್ತಾನೆ. ಓ ಹೌದು. ಕೀರ್ತನೆ 23, ವಚನ 2. ಹಸಿರಾದ ಹುಲ್ಲುಗಾವಲು ಮತ್ತು ವಿಶ್ರಾಂತಿಕರವಾದ ನೀರುಗಳು. ಕೀರ್ತನೆ 23, 2. ಆತನು ಹಸುರುಗಾವಲುಗಳಲ್ಲಿ ನನ್ನನ್ನು ತಂಗಿಸುತ್ತಾನೆ, ವಿಶ್ರಾಂತಿಕರವಾದ ನೀರುಗಳ ಬಳಿಗೆ ಬರಮಾಡುತ್ತಾನೆ. ಅವು ತಂಗಿರುವುದು ಹಸಿರು ಹುಲ್ಲುಗಾವಲಿನಲ್ಲಿ, ಅಲ್ಲಿಯೇ ವಾಸಿಸುವುದು, ಅದು ಕುರಿಗಳಿಗೆ ಆರಾಮದಾಯಕವಾಗಿದೆ. ಅವುಗಳು ಸ್ವತಃ ವಿಶ್ರಾಂತಿ ಪಡೆಯುತ್ತಿದೆ. ಅವುಗಳು ಒಳ್ಳೆಯದಾಗಿ ಭಾವಿಸುತ್ತಿದೆ. ಅವು ಹಸಿರು ಹುಲ್ಲುಗಾವಲುಗಳಲ್ಲಿ ವಿಶ್ರಾಂತಿ ಪಡೆಯುತ್ತಿವೆ. ಈಗ ಆತನು ನನ್ನನ್ನು ವಿಶ್ರಾಂತಿಕರವಾದ ನೀರುಗಳ ಬಳಿಗೆ ಬರಮಾಡುತ್ತಾನೆ. ಅದು ಯಾವುದಕ್ಕಾಗಿ? ಹುಲ್ಲುಗಾವಲು. ಇದು ವಿಶ್ರಾಂತಿಕರವಾದ ನೀರುಗಳಿಂದ ತುಂಬಾ ದೂರವಿಲ್ಲ. ಅದೊಂದು ಸುಂದರವಾದ ದೃಶ್ಯ. ಒಬ್ಬ ಕುರುಬನು ತನ್ನ ಕುರಿಗಳ ಮಧ್ಯದಲ್ಲಿ ನಡೆಯುತ್ತಿದ್ದಾನೆ ಮತ್ತು ನೀರು ಬಹಳ ದೂರವಿಲ್ಲ. ಆದ್ದರಿಂದ ಕುರಿಗಳು ವಿಶ್ರಾಂತಿ ಪಡೆಯುತ್ತಿವೆ, ಹಸಿರು ಹುಲ್ಲುಗಾವಲುಗಳಲ್ಲಿ ಮಲಗಿವೆ ಮತ್ತು ಕುರುಬನು ಬಂದು ಅವುಗಳನ್ನು ವಿಶ್ರಾಂತಿಕರವಾದ ನೀರಿನ ಬಳಿಗೆ ಕರೆದೊಯ್ಯುತ್ತಾನೆ. ಆತನು ಅವುಗಳನ್ನು ನೀರು ಒಟ್ಟಾಗಿರುವಲ್ಲಿ ಕರೆದೊಯ್ಯಲು ಸಾಧ್ಯವಿಲ್ಲ. ಇಲ್ಲ, ಅದು ಶಾಂತವಾದ ನೀರಾಗಿರಬೇಕು. ಕುರಿಗಳು ನೀರು ಕುಡಿಯುತ್ತವೆ, ಮತ್ತು ಅದು ಒಟ್ಟಾಗಿರುವುದಿಲ್ಲ, ಏಕೆಂದರೆ ನೀರು ಮೂಗಿಗೆ ಏರಿಕೊಂಡು ಅವುಗಳಿಗೆ ಅನಾನುಕೂಲವಾಗುತ್ತದೆ. ಹೌದು, ಹುಲ್ಲುಗಾವಲು ಯಾವುದಕ್ಕೂ ಹಸಿರು ಅಲ್ಲ, ಆದರೆ ಹುಲ್ಲು ಹಸಿರಾಗಿದೆ, ನಿರ್ದಿಷ್ಟವಾದ ಎತ್ತರಕ್ಕೆ ಬೆಳೆದಿದೆ. ಓ ಹೌದು, ಮತ್ತು ನೀರು ಒಟ್ಟಾಗಿಲ್ಲ. ಅವು ಶಾಂತಿಯಿಂದ ಕುಡಿಯುತ್ತವೆ. ಇದು ದೇವರೊಂದಿಗೆ ಶಾಂತಿಯಿಂದ ಇರುವುದು. ನೀರು ದೇವರ ಆತ್ಮವಾಗಿದೆ.
ಅವುಗಳು ತಮ್ಮ ಮೂಗಿಗೆ ಆ ನೀರು ಹೋಗದಂತೆ ಬಹಳ ಎಚ್ಚರಿಕೆಯಿಂದ ಕುಡಿಯುತ್ತವೆ. ಅವು ಹಸಿರಾದ ಹುಲ್ಲಿನಲ್ಲಿ ಶಾಂತಿಯಿಂದ ಇವೆ. ತನ್ನ ಕುರಿಗಳು ಹಸಿರು ಹುಲ್ಲಿನಲ್ಲಿ ಮಲಗಿ ಮತ್ತು ವಿಶ್ರಾಂತಿಕರವಾದ ನೀರನ್ನು ಕುಡಿಯುತ್ತಿರುವಾಗ ದೇವರು ಅವುಗಳನ್ನು ರಕ್ಷಿಸುತ್ತಾನೆ. ಇದು ದೇವರಿಂದ. ಕುರಿಗಳು ಶಾಂತವಾಗಿ ಇವೆ. ಅವು ಕುರುಬನನ್ನು ಪ್ರೀತಿಸುತ್ತವೆ. ಕುರುಬನು ಅವನ್ನು ರಕ್ಷಿಸುತ್ತಿದ್ದಾನೆ. ಇದು ದೇವರಿಂದ. ಕುರುಬನು ಸುತ್ತಲೂ ನೋಡುತ್ತಾನೆ. ದಾವೀದನು ಹೇಳುತ್ತಾನೆ, ನಾನೊಬ್ಬ ಸಣ್ಣ ಕುರುಬನಾಗಿದ್ದೇನೆ, ಆದರೆ ದೇವರು, ಕರ್ತನು ದೊಡ್ಡ ಕುರುಬನಾಗಿದ್ದಾನೆ, ನನಗೆ ಕೊರತೆಯಿಲ್ಲ. ನನ್ನ ಕುರಿಗಳನ್ನು ಕಾಯಲು ನಾನು ನೇಮಿಸಲ್ಪಟ್ಟಂತೆ, ನಾನು ನನ್ನ ಸ್ವಾಭಾವಿಕವಾದ ಕುರಿಗಳನ್ನು ಕಾಯುತ್ತಿದ್ದೇನೆ. ನಾನು ಅವುಗಳನ್ನು ಮುನ್ನಡೆಸಿ ಅವುಗಳನ್ನು ಹಸಿರಾದ ಹುಲ್ಲುಗಾವಲುಗಳಲ್ಲಿ ನಡೆಸುತ್ತೇನೆ ಮತ್ತು ಈಗ ನಾನು ಅವುಗಳಿಗೆ ನೀರನ್ನು ಕೊಡಿಸುತ್ತೇನೆ. ನಾನು ಅವುಗಳನ್ನು ವಿಶ್ರಾಂತಿಕರವಾದ ನೀರಿನಲ್ಲಿ ಕುಡಿಯುವಂತೆ ಮಾಡುತ್ತೇನೆ. ದೇವರು ನನ್ನ ಕುರುಬನಾಗಿದ್ದಾನೆ, ನನಗೆ ಯಾವುದಕ್ಕೂ ಕೊರತೆಯಾಗುವುದಿಲ್ಲ. ದೇವರು ನನ್ನನ್ನು ಮೇಯಿಸುತ್ತಿದ್ದಾನೆ. ದೇವರು ನನ್ನ ಕುರುಬನು. ಕರ್ತನು ನನ್ನ ಕುರುಬನು, ನನಗೆ ಯಾವ ಕೊರತೆಯಿಲ್ಲ. ಇಲ್ಲಿರುವ ನನ್ನ ಕುರಿಗಳು ಯಾವ ರೀತಿಯಾಗಿ ಹುಲ್ಲಿಗಾಗಿ ಹಸಿವಿನಿಂದ ಬಳಲುತ್ತಿಲ್ಲವೋ, ಯಾವುದಕ್ಕೂ ಹಸಿವಿನಿಂದ ಬಳಲುತ್ತಿಲ್ಲ, ಅವುಗಳಿಗೆ ಬಾಯಾರಿಕೆಯಾಗಿ ಸಾಯುತ್ತಿಲ್ಲ. ಆದರೆ ಅವುಗಳು ಶಾಂತಿಯಿಂದ ಕುಡಿಯುತ್ತಿವೆ. ಆದ್ದರಿಂದ ಕರ್ತನು ನನ್ನನ್ನು ಅಭಿಷೇಕಿಸುತ್ತಿದ್ದಾನೆ, ನನ್ನಲ್ಲಿ ಬಲವನ್ನು ತುಂಬುತ್ತಾನೆ. ಆತ್ಮಿಕವಾದ ಆಹಾರದಿಂದ ನನ್ನನ್ನು ಉಣಿಸುತ್ತಿದ್ದಾನೆ, ಆತ್ಮಿಕವಾದ ನೀರಿನಿಂದ ಕುಡಿಯುವುದು. ಮತ್ತು ಅದಕ್ಕಾಗಿ ನಾನು ಆತನನ್ನು ಪ್ರೀತಿಸುತ್ತೇನೆ. ಅದಕ್ಕಾಗಿ ನಾನು ಆತನನ್ನು ಕೊಂಡಾಡುತ್ತೇನೆ. ಹಸಿರಾದ ಹುಲ್ಲಿಗಾಗಿ ಆತನನ್ನು ಕೊಂಡಾಡಿರಿ. ಸಿಂಹವನ್ನು ಎದುರಿಸಲು, ಕರಡಿಯನ್ನು ಎದುರಿಸಲು, ನನ್ನನ್ನು ವಿರೋಧಿಸುವ ಎಲ್ಲವನ್ನೂ ನಾಶಮಾಡಲು ನನಗೆ ಆತ್ಮವನ್ನು ನೀಡಿದಕ್ಕಾಗಿ ಆತನನ್ನು ಸ್ತುತಿಸಿರಿ. ಅದುವೇ ನನ್ನ ಸಮಾಧಾನವು. ಅದು ಸ್ವಾಭಾವಿಕವಾಗಿದೆ. ಅದು ಸ್ವಾಭಾವಿಕವಾದ ಮನುಷ್ಯನು, ಪುಟ್ಟ ದಾವೀದನು. ಅದು ಸ್ವಾಭಾವಿಕವಾದ ಕುರಿ. ಅದು ಸ್ವಾಭಾವಿಕವಾದ ನೀರು. ಇದೆಲ್ಲವೂ ಆತ್ಮಿಕತೆಯ ಬಗ್ಗೆ ಹೇಳುತ್ತದೆ. ದೇವರು ನನ್ನ ಕುರುಬನು. ನಾನು ಸಣ್ಣ ಕುರಿಯು, ಆದರೆ ನನಗೆ ದೊಡ್ಡ ಕುರುಬನಿದ್ದಾನೆ. ದೇವರು ನನ್ನ ಕುರುಬನು, ನನಗೆ ಯಾವ ಕೊರತೆಯಿಲ್ಲ. ಆತನು ನನ್ನೊಂದಿಗಿದ್ದಾನೆ. ನನಗೆ ಯಾವ ಬಲ ಬೇಕೋ, ಆತನು ನನಗೆ ಕೊಡುತ್ತಾನೆ. ನನಗೆ ಯಾವ ಧೈರ್ಯ ಬೇಕೋ, ಅದು ಬರುತ್ತದೆ. ನನಗೆ ಎಂತಹ ಧೈರ್ಯ ಬೇಕೋ, ಅದು ಬರುತ್ತದೆ. ಆತನು ಎಲ್ಲಾ ಆತಂಕವನ್ನು ತೆಗೆದುಹಾಕುತ್ತಾನೆ. ಅವನು ನನ್ನಿಂದ ಎಲ್ಲಾ ಕಾಯಿಲೆಗಳನ್ನು, ಎಲ್ಲಾ ಭಯಗಳನ್ನು ತೆಗೆದುಹಾಕುತ್ತಾನೆ. ನನ್ನ ಹೃದಯದಿಂದ ಎಲ್ಲಾ ಭಯಗಳು ಹೊರಟು ಹೋಗಿವೆ. ನನಗೆ ಯಾವುದಾದರೂ ಕಾಯಿಲೆಯು ಇದೆ ಎಂದು ವೈದ್ಯರು ಹೇಳಿದರೆ, ಆದರೆ ದೇವರು ನನಗೆ ಬಲವನ್ನು ಕೊಟ್ಟಿದ್ದಾನೆ, ಅದು ನನ್ನ ಆತ್ಮದಲ್ಲಿದೆ. ನನ್ನ ಬಲವು ನನ್ನ ಆತ್ಮದಲ್ಲಿದೆ. ಉದ್ಧರಣ. ಹೌದು, ಕರ್ತನು ನನ್ನ ಕುರುಬನು. ಕರ್ತನು ನನ್ನ ಕುರುಬನು. ಕರ್ತನು ನನ್ನ ಕುರುಬನು, ನನಗೆ ಕೊರತೆಯಿಲ್ಲ. ನನ್ನ ದೇವರು ಅನೇಕ ಕಾರ್ಯಗಳನ್ನು ಹೊಂದಿದ್ದಾನೆ, ನನಗೆ ಕೊರತೆಯಿಲ್ಲ. ನನಗೆ ಆಹಾರದ ಕೊರತೆಯಾಗುವುದಿಲ್ಲ. ನನ್ನ ಗುಣಪಡಿಸುವಿಕೆಗೆ ಕೊರತೆಯಾಗುವುದಿಲ್ಲ. ಯಾವುದಕ್ಕೂ ನನಗೆ ಕೊರತೆಯಾಗುವುದಿಲ್ಲ. ಇಡೀ ಜಗತ್ತು ಆತನದು. ಆತನು ಇಡೀ ಜಗತ್ತನ್ನು ಹೊಂದಿದ್ದಾನೆ. ಆತನು ನನಗೆ ಉಣಿಸುವನು ಎಂದು ಹೇಳಿದನು. ಆತನು ನನಗೆ ಹೊದಿಸುವನು ಎಂದು ಹೇಳಿದನು. ನಾನು ಆತನನ್ನು ತಿಳಿಯುವ ಮೊದಲು ಆತನು ನನಗೆ ನಡುಕಟ್ಟಿದನು. ನಾನು ಜಗತ್ತಿನಲ್ಲಿ ಹುಟ್ಟುವ ಮೊದಲು ಆತನು ನನಗೆ ನಡುಕಟ್ಟಿದ್ದನು. ಅದು ಆತನ ವಾಗ್ದಾನವು. ಯೆಶಾಯ 45ನೇ ಅಧ್ಯಾಯ. ನೀವು ನನ್ನನ್ನು ತಿಳಿದುಕೊಳ್ಳುವ ಮೊದಲು ನಿಮಗೆ ಬಟ್ಟೆಗಳನ್ನು ಧರಿಸಿಕೊಳ್ಳುವಂತೆ ಮಾಡಿದವನು ನಾನೇ. ನಾನು ದೇವರನ್ನು ತಿಳಿದುಕೊಳ್ಳುವ ಮೊದಲು, ನಾನು ಕರ್ತನನ್ನು ತಿಳಿದುಕೊಳ್ಳುವ ಮೊದಲು, ಆತನು ನನಗೆ ನಡುಕಟ್ಟಿದನು. ಓ ಹೌದು, ಆತನು ನನಗೆ ನಡುಕಟ್ಟಿದನು. ಯೆಶಾಯ 45:5. ನಾನೇ ಯೆಹೋವ, ಇನ್ನು ಯಾವನೂ ಅಲ್ಲ, ನಾನು ಹೊರತು ಯಾವ ದೇವರೂ ಇಲ್ಲ. ನೀನು ನನ್ನನ್ನು ಅರಿಯದವನಾಗಿದ್ದರೂ ನಿನಗೆ ನಡುಕಟ್ಟುವೆನು. ಅದನ್ನು ಯೋಚಿಸಿರಿ, ನಾನು ಕರ್ತನನ್ನು ತಿಳಿದುಕೊಳ್ಳುವ ಮೊದಲು, ನಾನು ದೇವರನ್ನು ಅರಿಯದವನಾಗಿದ್ದರೂ ಆತನು ನಮಗೆ ನಡುಕಟ್ಟಿದನು. ನಾವು ಕರ್ತನನ್ನು ತಿಳಿದಿರಲಿಲ್ಲ ಮತ್ತು ಪೂರ್ವದಿಂದ ಪಶ್ಚಿಮಕ್ಕೆ ಸೂರ್ಯನನ್ನು ಸೃಷ್ಟಿಸಲು ಆತನು ತುಂಬಾ ಬಲಶಾಲಿ ಎಂದು ತಿಳಿದಿರಲಿಲ್ಲ.
ಆತನು ನಮಗೆ ನಡುಕಟ್ಟಿದನು. ನಮಗೇನೂ ಗೊತ್ತಿರಲಿಲ್ಲ. ಯೆಶಾಯನ 45ನೇ ಅಧ್ಯಾಯ. ದೇವರು ನಮ್ಮ ಆತ್ಮಗಳನ್ನು ಪುನಃಸ್ಥಾಪಿಸುತ್ತಾನೆ. ಕೀರ್ತನೆಯು ಆಧ್ಯಾತ್ಮಿಕತೆಗೆ ಸಂಬಂಧಿಸಿದೆ. ಮತ್ತೆ ಹಿಂತಿರುಗಿ ಕೀರ್ತನೆ 23ಕ್ಕೆ ಆತನು ನಮ್ಮನ್ನು ಹಸಿರು ಹುಲ್ಲುಗಾವಲುಗಳಲ್ಲಿ ಮಲಗಿಸಿದ ನಂತರ, ಆತನು ನಮ್ಮನ್ನು ನೀರಿಗೆ ಕರೆದೊಯ್ದ ನಂತರ, ವಿಶ್ರಾಂತಿಕರವಾದ ನೀರುಗಳ ನಂತರ ನಮ್ಮ ಕರ್ತನು ಈ ವಾಕ್ಯಗಳನ್ನು ಸೃಷ್ಟಿಸಿದನು. ಕೀರ್ತನೆ 23:3 ನನ್ನ ಪ್ರಾಣವನ್ನು ಉಜ್ಜೀವಿಸಮಾಡಿ. ಹೌದು, ಆತನು ನಮ್ಮ ಆತ್ಮಗಳನ್ನು ಪುನಃಸ್ಥಾಪಿಸುತ್ತಾನೆ. ಆತನು ಬಲವನ್ನು ಹಾಕುತ್ತಾನೆ. ನಾವು ಯಾವ ಅಪನಂಬಿಕೆಯನ್ನು ಹೊಂದಿದ್ದೇವೋ ಅದನ್ನು ಆತನು ಹೊರಹಾಕಿದನು. ನಮಗೆ ಏನು ಭಯವಿತ್ತೋ ಅದನ್ನು ಆತನು ಹೊರಹಾಕಿದನು. ಯಾವ ವಿರುದ್ಧವಾದದ್ದು ನಮ್ಮ ಜೀವನದಲ್ಲಿ ಇದ್ದರೂ ಆತನು ಅವುಗಳನ್ನು ಶುದ್ಧೀಕರಿಸಿದನು. ಆತನು ನಮ್ಮ ಆತ್ಮಗಳನ್ನು ಪುನಃಸ್ಥಾಪಿಸುತ್ತಾನೆ. ಹೌದು ಸಹೋದರ, ನಮ್ಮನ್ನು ಜೀವಕ್ಕೆ ಮರುಸ್ಥಾಪಿಸುತ್ತಾನೆ, ಏಕೆಂದರೆ ಆತನು ನಿಮ್ಮನ್ನು ಪ್ರೀತಿಸುತ್ತಾನೆ. ಆತನು ನಿಮ್ಮನ್ನು ಪ್ರೀತಿಸುತ್ತಾನೆ. ಅವನು ನನ್ನ ಆತ್ಮವನ್ನು ಪುನಃಸ್ಥಾಪಿಸುತ್ತಾನೆ. ಆತನು ಹೇಳಿದನು, ಆತ್ಮವು ಇದು ಸ್ವಾಭಾವಿಕವಾದ ಕುರಿ, ಸ್ವಾಭಾವಿಕವಾದ ನೀರು ಮತ್ತು ಸ್ವಾಭಾವಿಕವಾದ ಹುಲ್ಲಿನಿಂದ ಬದಲಾಗಿದೆ. ಈಗ ಆತನು ಇದನ್ನು ಇಲ್ಲಿ ಹಾಕುತ್ತಿದ್ದಾನೆ. ನನ್ನ ಪ್ರಾಣವನ್ನು ಪುನರ್ಜೀವಿಸ ಮಾಡುತ್ತಾನೆ. ಹೌದು, ನೀತಿಯ ದಾರಿಗಳಲ್ಲಿ ತನ್ನ ಹೆಸರಿನ ನಿಮಿತ್ತ ನನ್ನನ್ನು ನಡೆಸುತ್ತಾನೆ. ಅದು ಎಲ್ಲವನ್ನೂ ಆತ್ಮಿಕವಾಗಿ ಪರಿವರ್ತಿಸುತ್ತದೆ, ಏಕೆಂದರೆ ಕೀರ್ತನೆಯು ಆತ್ಮಿಕತೆಗೆ ಸಂಬಂಧಿಸಿದೆ. ಅದನ್ನು ಧ್ಯಾನಿಸಿರಿ. ಆತನು ನಮ್ಮ ಆತ್ಮದೊಂದಿಗೆ ಮಾತನಾಡುತ್ತಿದ್ದಾನೆ. ಆತನು ನಮ್ಮ ಆತ್ಮಗಳನ್ನು ಆತ್ಮಿಕವಾಗಲು ಸಿದ್ಧಪಡಿಸುತ್ತಿದ್ದಾನೆ. ಎಲ್ಲಾ ನಡವಳಿಯಲ್ಲಿ ಆತನ ಚಿತ್ತಕ್ಕೆ ವಿಧೇಯನಾಗಿರು. ಆತನೇ ನಿನ್ನ ಮಾರ್ಗಗಳನ್ನು ಸರಾಗ ಮಾಡುವನು. ಕೀರ್ತನೆ 23:3 ತನ್ನ ಹೆಸರಿಗೆ ತಕ್ಕಂತೆ ನೀತಿಮಾರ್ಗದಲ್ಲಿ ನನ್ನನ್ನು ನಡೆಸುತ್ತಾನೆ. ನೀವು ಆತನ ನಾಮವನ್ನು ಹೊಗಳಿರಿ. ನೀವು ಆತನ ನಾಮವನ್ನು ಮಹಿಮೆಪಡಿಸಿರಿ. ಓಹ್ ಹೌದು, ಇಲ್ಲಿಯೇ ಬೆಳಿಗ್ಗೆ ಏಳುವಾಗ ನಿಮ್ಮ ವೇದವಾಕ್ಯವು ಇದಾಗಿದೆ. ಹಗಲಿನಲ್ಲಿ ನೀವು ನೆನಪಿಸಿಕೊಂಡಾಗ ಪ್ರತಿದಿನವೂ ವೇದವಾಕ್ಯ ನಿಮಗೆ ಅರ್ಥದೊಂದಿಗೆ ಇರುವುದು. ಓಹ್ ಹೌದು, ನೀವು ದೇವರಿಗೆ ನುಡಿಯಿರಿ, ನನ್ನ ಎಲ್ಲಾ ನಡವಳಿಯಲ್ಲಿ ನಾನು ನಿನಗೆ ವಿಧೇಯನಾಗಿರುವೆನು, ಮತ್ತು ನನ್ನ ಮಾರ್ಗಗಳನ್ನು ನೀನು ಸರಾಗ ಮಾಡುವಿ. ಜ್ಞಾನೋಕ್ತಿ 3:6 ನನ್ನ ಹೃದಯದಿಂದ ಅದರ ಅರ್ಥದಲ್ಲಿ ನಾನು ಖಚಿತವಾಗಿದ್ದರೆ, ನನ್ನ ಎಲ್ಲಾ ನಡವಳಿಯಲ್ಲಿ ನೀನು ನನ್ನ ದೇವರೆಂದು ಒಪ್ಪಿಕೊಳ್ಳುತ್ತೇನೆ ಮತ್ತು ನೀನು ನನ್ನ ಮಾರ್ಗಗಳನ್ನು ಸರಾಗ ಮಾಡುವಿ. ಅಂದರೆ, ನನ್ನ ಸ್ನೇಹಿತನೇ, ಬೆಳಿಗ್ಗೆ ಏಳುವಾಗ ನೀವು ಅದನ್ನು ಯೋಚಿಸಬಹುದು, ನಾನು ಇಂದು ಇದನ್ನು ಮಾಡಲಿದ್ದೇನೆ, ನಾನು ಈ ವ್ಯಾಪಾರವನ್ನು ಮಾಡಲಿದ್ದೇನೆ. ನನ್ನ ಎಲ್ಲಾ ನಡವಳಿಗಳಲ್ಲಿ ನಾನು ದೇವರಿಗೆ ಹೇಳುತ್ತಿದ್ದೇನೆ, ನನ್ನ ಮಾರ್ಗಗಳನ್ನು ನೀವು ಸೂಚಿಸುತ್ತೀರಿ ಎಂದು ನಾನು ಒಪ್ಪಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರೊಂದಿಗೆ ನೀವು ಎಂತಹ ಅದ್ಭುತವಾದ ಅನ್ಯೋನ್ಯತೆ ಹೊಂದುತ್ತೀರಿ. ನೀವು ಏನು ಮಾಡಲಿದ್ದೀರಿ ಎಂದು ನೀವು ಆತನಿಗೆ ಹೇಳುತ್ತೀರಿ. ನಿಮ್ಮ ಎಲ್ಲಾ ಮಾರ್ಗಗಳನ್ನು ಸರಾಗ ಮಾಡಲು ಆತನು ಪವಿತ್ರಾತ್ಮದಿಂದ ಮುಂದೆ ಹೋಗುತ್ತಿದ್ದಾನೆ. ಭಯವು ಬಿಟ್ಟು ಹೋಗಿದೆ. ಎಲ್ಲಾ ಸಂದೇಹಗಳು ನೆಲಕ್ಕೆ ಬಿದ್ದಿವೆ. ನೀವು ಸ್ವಲ್ಪ ಅನಾರೋಗ್ಯದಿಂದ ಬಳಲುತ್ತೀರಿ, ನಂತರ ನೀವು ವೈದ್ಯರ ಬಳಿಗೆ ಹೋಗುವಿರಿ ಮತ್ತು ನೀವು ದೇವರಿಗೆ ಹೇಳುತ್ತೀರಿ, ನೀನು ನನ್ನ ಮಾರ್ಗಗಳನ್ನು ಸರಾಗ ಮಾಡುವಿ. ನಾನು ಏನು ಮಾಡುವೆನೆಂದು ನಿಮಗೆ ಹೇಳುತ್ತಿದ್ದೇನೆ. ಆತನು ಹೇಳಿದನು, ಎಲ್ಲಾ ನೀವು ಮಾಡಲು ಹೊರಟಿರುವ ಎಲ್ಲಾ ಕಾರ್ಯಗಳನ್ನು ನೀವು ಹೇಳುವಿರಿ. ಆತನು ನಿಮ್ಮ ಮಾರ್ಗಗಳನ್ನು ಸರಾಗ ಮಾಡುವನು. ನೀವು ಅದನ್ನು ಊಹೆಯಿಂದ ಮಾಡುತ್ತಿಲ್ಲ. ನೀವು ದೇವರನ್ನು ಬಿಟ್ಟಿಲ್ಲ. ಸರಿಯಾಗಿ ಆತನು ನಿಮ್ಮನ್ನು ಆತ್ಮದೆಡೆಗೆ ನಡೆಸಿದನು, ನೀರು ಸರಿಯಾಗಿ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಹುಲ್ಲುಗಾವಲಿನ ಮೇಲೆ ಇರಿಸಿದಂತೆ, ವಾಕ್ಯದ ಮೇಲೆ ಇರಿಸಿದಂತೆ. ಆತನು ನಿಮ್ಮ ಆತ್ಮವನ್ನು ಪುನಃಸ್ಥಾಪಿಸುತ್ತಾನೆ. ಆತನು ನಿಮ್ಮ ಆತ್ಮವನ್ನು ಪುನಃಸ್ಥಾಪಿಸುತ್ತಾನೆ, ಏಕೆಂದರೆ ನೀವು ಆತನಿಗೆ ವಿಧೇಯರಾಗಿದ್ದೀರಿ. ನೀವು ದೊಡ್ಡ ಮನುಷ್ಯನಂತೆ ಹೋಗಿ ನಿಮಗೆ ಬೇಕಾದುದನ್ನು ಮಾಡುತ್ತಿಲ್ಲ. ನಿಮಗೆ ಬೇಕಾದ ವ್ಯಾಪಾರವನ್ನು ಮಾಡುತ್ತಿಲ್ಲ. ನೀವು ಯಾವ ಗಳಿಕೆಯನ್ನು ಗಳಿಸುತ್ತಿಲ್ಲ. ಇಲ್ಲ, ನೀವು ದೇವರೊಂದಿಗೆ ಮಾತನಾಡುತ್ತಿದ್ದೀರಿ. ಓಹ್ ಏನು, ನಾನು ಬಹಳ ಹಿಂದೆಯೇ ಅದರ ಬಗ್ಗೆ ಒಂದು ಸಂದೇಶವನ್ನು ಬೋಧಿಸಿದೆ. ಕರ್ತನು ನನ್ನ ಕುರುಬನು,
ಎಂಬ ಸಂದೇಶದಲ್ಲಿ ನಾನು ಈ ರೀತಿಯ ಸಂದೇಶವನ್ನು ಬೋಧಿಸಿದೆ. ಯಾವಾಗ ಎಂದು ನನಗೆ ಗೊತ್ತಿಲ್ಲ, ಬಹಳ ಹಿಂದೆಯೇ. ಆದರೆ ಇದು ಸ್ವಲ್ಪ ಹೆಚ್ಚು ತೂಕವನ್ನು ಹೊಂದಿರುತ್ತದೆ ಎಂದು ನಾನು ಭಾವಿಸುತ್ತೇನೆ. ನಾನು ವಾಕ್ಯದಲ್ಲಿ ಸ್ವಲ್ಪ ಬುದ್ಧಿವಂತನಾಗಿದ್ದೇನೆ. ನಾನು ಚಿಕ್ಕ ಹುಡುಗನಿಂದ ಬೆಳೆಯುತ್ತಿದ್ದೇನೆ. ನಾನು ಸ್ವಲ್ಪ ಬಲಶಾಲಿಯಾಗುತ್ತಿದ್ದೇನೆ. ಕರ್ತನು ನನ್ನ ಪ್ರಾರ್ಥನೆಯನ್ನು ಕೇಳಿದನು. ಆದರೆ ದೇವರು ಮನುಷ್ಯನನ್ನು ನಡೆಸುವುದು ಅದ್ಭುತವಲ್ಲವೇ? ನನ್ನನ್ನು ನೀರಿನ ಬಳಿಗೆ ಕರೆದೊಯ್ದನು. ಕುರಿಗಳನ್ನು ನೀರಿನ ಬಳಿಗೆ ಕರೆದೊಯ್ಯಲಾಗುತ್ತದೆ. ನನ್ನನ್ನು ಹಸಿರು ಹುಲ್ಲುಗಾವಲುಗಳಲ್ಲಿ ಮಲಗುವಂತೆ ಮಾಡುತ್ತಾನೆ ಮತ್ತು ಆತನು ನನ್ನ ಆತ್ಮವನ್ನು ಪುನಃಸ್ಥಾಪಿಸುತ್ತಾನೆ. ಆತನು ನನ್ನ ಆತ್ಮವನ್ನು ರಕ್ಷಿಸುತ್ತಿದ್ದಾನೆ. ಆತನು ನನ್ನ ಆತ್ಮವನ್ನು ಬಲಪಡಿಸುತ್ತಾನೆ. ಆತನು ಅಹಂಕಾರವನ್ನು ತೆಗೆದುಹಾಕುತ್ತಾನೆ, ಸ್ವಾರ್ಥವನ್ನು ತೆಗೆದುಹಾಕುತ್ತಾನೆ, ದುರಾಶೆಯನ್ನು ತೆಗೆದುಹಾಕುತ್ತಾನೆ, ನಿಮ್ಮ ಎಲ್ಲಾ ಜಂಬಗಳನ್ನು ತೆಗೆದುಹಾಕುತ್ತಾನೆ. ಆತನು ಆತ್ಮವನ್ನು ಬಲಪಡಿಸುತ್ತಾನೆ. ಅಹಂಕಾರವು ಆತ್ಮವನ್ನು ದುರ್ಬಲಗೊಳಿಸುತ್ತದೆ. ಹೌದು, ಅಹಂಕಾರವು ಆತ್ಮವನ್ನು ದುರ್ಬಲಗೊಳಿಸುತ್ತದೆ. ಹೌದು, ಅದಕ್ಕಾಗಿ ನಾವು ಆತನನ್ನು ಪ್ರೀತಿಸುತ್ತೇವೆ ಮತ್ತು ಆತನು ಹೇಳಿದನು, ನಿನ್ನ ಪೂರ್ಣ ಹೃದಯದಿಂದ, ನಿಮ್ಮ ಪೂರ್ಣ ಆತ್ಮದಿಂದ ದೇವರನ್ನು ಪ್ರೀತಿಸಿರಿ. ನಿಮ್ಮ ಆತ್ಮವು ಮತ್ತೆ ಅಲ್ಲಿಗೆ ಬರುವುದನ್ನು ನೋಡಿರಿ. ನಿಮ್ಮ ಪೂರ್ಣ ಮನಸ್ಸಿನಿಂದ ಮತ್ತು ಪೂರ್ಣ ಬಲದಿಂದ. ಓಹ್ ಏನು, ಇದು ದೇವರು. ಈ ಜೀವನದಲ್ಲಿ ನೀವು ಮಾಡುವ ಪ್ರತಿಯೊಂದಕ್ಕೂ ನಮಗೆ ದೇವರು ಬೇಕು. ಆಶ್ಚರ್ಯವೇನಿಲ್ಲ, ಅವನು ಏಕೆ ಹೇಳುತ್ತಾನೆಂದು ನಾನು ಯೋಚಿಸುತ್ತೇನೆ. ಜ್ಞಾನೋಕ್ತಿ 3:6 ನಿನ್ನ ಎಲ್ಲಾ ನಡವಳಿಯಲ್ಲಿ ಆತನ ಚಿತ್ತಕ್ಕೆ ವಿಧೇಯನಾಗಿರು. ಆತನೇ ನಿನ್ನ ಮಾರ್ಗಗಳನ್ನು ಸರಾಗ ಮಾಡುವನು. ಅದೇ ಸತ್ಯವೇದದ 5ನೇ ವಚನದಲ್ಲಿ ಆತನು ಹೇಳಿದನು, ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳದೆ ಪೂರ್ಣಮನಸ್ಸಿನಿಂದ ಯೆಹೋವನಲ್ಲಿ ಭರವಸವಿಡು. ಹೌದು, ಅಲ್ಲಿಯೇ ಬಲವಿದೆ. ನಿನ್ನ ಪೂರ್ಣ ಹೃದಯದಿಂದ ದೇವರಲ್ಲಿ ಭರವಸವಿಡು. ನಿನ್ನ ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳಬೇಡ. ಅದುವೇ ಆಗಿದೆ. ಅದು ತುಂಬಾ ಚೆನ್ನಾಗಿದೆ. ನಾನು ಅದನ್ನು ಪ್ರೀತಿಸುತ್ತೇನೆ. ನಾನು ಅದನ್ನು ಪ್ರೀತಿಸುತ್ತೇನೆ. ನಾನು ಅದನ್ನು ಪ್ರೀತಿಸಬೇಕು, ಏಕೆಂದರೆ ಅದು ಸಹೋದರನಲ್ಲಿ ತುಂಬಾ ಬುದ್ಧಿವಂತಿಕೆಯನ್ನು, ವಯಸ್ಸಾದ ಮಹಿಳೆಯಲ್ಲಿ ಬುದ್ಧಿವಂತಿಕೆಯನ್ನು, ದೊಡ್ಡ ವ್ಯಕ್ತಿಯಲ್ಲಿ ಬುದ್ಧಿವಂತಿಕೆಯನ್ನು ಇರಿಸುತ್ತದೆ ಮತ್ತು ಅದು ಮಗುವಿನಲ್ಲಿ, ಸಣ್ಣ ಹುಡುಗನಲ್ಲಿ ಬುದ್ಧಿವಂತಿಕೆಯನ್ನು ಇರಿಸುತ್ತದೆ. ಅದು ನಿಜವಲ್ಲವೆಂದು ನನಗೆ ಹೇಳಬೇಡ. ದಾವೀದನ ಬಗ್ಗೆ ಏನು? ದಾವೀದನು ಒಬ್ಬ ಸಣ್ಣ ಹುಡುಗನು, ಕುರಿಗಳನ್ನು ಮೇಯಿಸುವಾಗ ಆತನು ಸ್ಫೂರ್ತಿಯನ್ನು ಪಡೆದುಕೊಂಡನು. ಹೌದು, ಆತನು ಕುರಿಗಳನ್ನು ಮೇಯಿಸುವಾಗ ಆತನು ಸ್ಫೂರ್ತಿ ಪಡೆದುಕೊಂಡನು. ಆತನು, ದೇವರು ನನ್ನ ಕುರುಬನು. ನಾನು ಸಣ್ಣ ಕುರುಬನು ಆದರೆ ದೇವರು ನನ್ನ ದೊಡ್ಡ ಕುರುಬನು. ಅದಕ್ಕಾಗಿಯೇ ನನಗೆ ಯಾವ ಕೊರತೆ ಇಲ್ಲ. ಆತನು ಎಲ್ಲದಕ್ಕಿಂತ ಮೇಲಿರುವುದರಿಂದ ಆತನು ನನಗೆ ಬೇಕಾದದ್ದನ್ನು ಕೊಡುವನು. ನಾನು ಅಸ್ವಸ್ಥನಾಗಿದ್ದರೆ ಆತನು ನನ್ನನ್ನು ಗುಣಪಡಿಸುವನು. ದೇವರು ನನ್ನನ್ನು ಗುಣಪಡಿಸುವನೆಂದು ನಾನು ನಂಬುತ್ತೇನೆ. ನಾನು ಸತ್ತರೆ ನಾನು ಸಾಯುತ್ತೇನೆ. ನಾನು ಸಾಯಲು ದೇವರ ಸಮಯವಾಗಿದ್ದರೆ, ನನಗೆ ವಯಸ್ಸಾಗಿದ್ದರೆ ನಾನು ಶಾಂತಿಯಿಂದ ಹೋಗಲು ಬಯಸುತ್ತೇನೆ. ನಾನು ಸತ್ತಾಗ ದೇವರೊಂದಿಗೆ ಹೋಗಲು ಬಯಸುತ್ತೇನೆ. ಹೌದು, ಆತನು ನನ್ನ ದೇವರು, ಆತನು ನನ್ನ ಕುರುಬನು, ಆತನು ನನ್ನನ್ನು ಮುನ್ನಡೆಸುತ್ತಾನೆ. ಆತನು ನನ್ನನ್ನು ಮುನ್ನಡೆಸುವನು. ನಾನು ಮನೆ ಕಟ್ಟಲು ಆತನು ನನ್ನನ್ನು ನಡೆಸಿದನು. ಹೆಂಡತಿಯನ್ನು ಮದುವೆಯಾಗಲು ಆತನು ನನ್ನನ್ನು ನಡೆಸಿದನು. ಆ ಕಾರನ್ನು ಖರೀದಿಸಲು ಆತನು ನನ್ನನ್ನು ನಡೆಸಿದನು. ನಾನು ಬಡವನಾಗಿದ್ದರೆ ದೇವರು ನನ್ನನ್ನು ಬಡವನಾಗಿರಲು ನಡೆಸಿದನು. ದೇವರು ಬಡವರನ್ನು ಪ್ರೀತಿಸುತ್ತಾನೆ. ಹೌದು, ಏಕೆಂದರೆ ಆತನು ಬಡವರನ್ನು ಪ್ರೀತಿಸುತ್ತಾನೆ. ಆತನು ಶ್ರೀಮಂತರನ್ನು ಪ್ರೀತಿಸುತ್ತಾನೆ. ಆದರೆ ಐಶ್ವರ್ಯವಂತನು ದೇವರ ರಾಜ್ಯವನ್ನು ಪ್ರವೇಶಿಸುವುದು ಎಷ್ಟು ಕಷ್ಟವಾಗಿದೆ. ಆ ವಿಷಯಗಳಿಗೆ ಬರಲು ನಾನು ಬಯಸುವುದಿಲ್ಲ. ಓಹ್ ಏನು, ನಾನು ನಿಮ್ಮ ಹೃದಯವನ್ನು ಸಂತೋಷಪಡಿಸಲು ಬಯಸುತ್ತೇನೆ. ಹೌದು, ನಾನು ಒಳ್ಳೆಯದನ್ನು ಮಾತನಾಡಲು ಬಯಸುತ್ತೇನೆ. ಓಹ್ ಹೌದು, ನಾನು ದೇವರನ್ನು ಸ್ತುತಿಸಲು ಬಯಸುತ್ತೇನೆ. ನಾನು ಹಣದ ಮೇಲೆ, ಸಂಪತ್ತಿನ ಮೇಲೆ ನನ್ನ ಮನಸ್ಸಿಡಲು ಬಯಸುವುದಿಲ್ಲ. ನಾನು ದೇವರನ್ನು ಪ್ರೀತಿಸಲು ಬಯಸುತ್ತೇನೆ. ಆತನು ಎಷ್ಟು ಒಳ್ಳೆಯವನು ನೋಡಿರಿ.
ಆತನು ನನ್ನನ್ನು ಹಸಿರು ಹುಲ್ಲುಗಾವಲುಗಳಲ್ಲಿ ಇರಿಸಿದನು. ಅದು ಆತ್ಮಿಕವಾಗಿದ್ದು. ಸಹೋದರನೇ, ಆತನು ನನ್ನನ್ನು ವಿಶ್ರಾಂತಿಕರವಾದ ನೀರಿನ ಬಳಿಗೆ ಕರೆದೊಯ್ಯುತ್ತಾನೆ. ಅದು ಆತ್ಮಿಕವಾದದ್ದು. ಇದು ಆತ್ಮಿಕವಾದದ್ದು ಎಂದು ನಿಮಗೆ ತೋರಿಸಲು ಆತನು ನನ್ನ ಆತ್ಮವನ್ನು ಪುನಃಸ್ಥಾಪಿಸುತ್ತಾನೆ. ಆದರೆ ಹಿಂದೆ ಬರುವ ವಿಷಯವು ಅದುವೇ. ಓಹ್ ಹೌದು, ಓಹ್ ಹೌದು, ಆತನು ನನ್ನ ಆತ್ಮವನ್ನು ಪುನಃಸ್ಥಾಪಿಸುತ್ತಾನೆ, ನನಗೆ ತುಂಬಾ ಸಂತೋಷವನ್ನುಂಟುಮಾಡುತ್ತಾನೆ. ಆತನ ಸೇವೆ ಮಾಡುವುದರಲ್ಲಿ ನನಗೆ ದುಃಖವಿಲ್ಲ. ವಾಕ್ಯವನ್ನು ಬೋಧಿಸುವುದರಲ್ಲಿ ನನಗೆ ದುಃಖವಿಲ್ಲ. ಇಲ್ಲ, ಇದು ನನಗೆ ಸಂತೋಷವಾಗಿದೆ. ಓ ಹೌದು, ಆತನು ನನಗೆ ವಾಕ್ಯವನ್ನು ಕಳುಹಿಸಿದಾಗ ನನ್ನ ಆತ್ಮವು ಕುಪ್ಪಳಿಸುತ್ತದೆ. ಹೌದು, ನನ್ನ ಆತ್ಮವು ತಾನಾಗಿ ಚೈತನ್ಯಗೊಳ್ಳುತ್ತದೆ. ಹೌದು, ನನ್ನ ಕೈಗಳು ಕಾರ್ಯಮಾಡಲು ಚಲಿಸುತ್ತದೆ. ಓ ಹೌದು, ನಾನು ದೇವರನ್ನು ನಂಬುವ ಕಾರಣ ನನ್ನ ಧ್ವನಿ ಪ್ರತಿಧ್ವನಿಸುತ್ತದೆ. ನಾನು ಆತನಿಗೆ ಧನ್ಯವಾದ ಹೇಳುತ್ತೇನೆ. ನಾನು ಆತನಿಗೆ ಧನ್ಯವಾದ ಹೇಳುತ್ತೇನೆ. ಹುಡುಗನೇ, ಹೊಗಳಿಕೆಯನ್ನು ನಿಲ್ಲಿಸು. ಇಲ್ಲ, ಇದರಲ್ಲಿ ಯಾವುದೇ ಹೊಗಳಿಕೆ ಇಲ್ಲ. ನಾನು ಎಂದಿಗೂ ತೋರಿಸಿಕೊಳ್ಳಲು ಪ್ರಯತ್ನಿಸಲಿಲ್ಲ ಶೋ ಆಫ್. ಮತ್ತೊಬ್ಬ ವ್ಯಕ್ತಿಯಂತೆ ನಾನು ಎಂದಿಗೂ ಆತನಿಗಿಂತ ಹೊಸ ಸಂದೇಶವನ್ನು ಮತ್ತು ದೊಡ್ಡ ಸಂದೇಶವನ್ನು ಬೋಧಿಸಲು ಪ್ರಯತ್ನಿಸಲಿಲ್ಲ. ನನ್ನ ಜೀವನದಲ್ಲಿ ನಾನು ಹಾಗೆ ಎಂದಿಗೂ ಮಾಡಲಿಲ್ಲ. ಓ ಸಹೋದರನೇ, ಅದು ದೇವರಿಗೆ ತಿಳಿದಿದೆ. ಒಬ್ಬ ಮನುಷ್ಯನಿಗಿಂತ ಉತ್ತಮವಾದ ಸಂದೇಶವನ್ನು ಬೋಧಿಸಲು ನಾನು ಎಂದಿಗೂ ಪ್ರಯತ್ನಿಸಲಿಲ್ಲ. ಇಲ್ಲಿ ಒಳಗಿರುವ ಪ್ರತಿಯೊಬ್ಬರಿಗೂ, ನನ್ನ ಸಣ್ಣ ಸಹೋದರರೇ, ನಾನು ಏನನ್ನು ಬೋಧಿಸುತ್ತೇನೆಯೋ ಅದನ್ನು ಬೋಧಿಸಿರಿ, ಅದು ಲೆಕ್ಕವಿಲ್ಲ. ಓ ಹೌದು, ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಕರ್ತನು ನಿಮ್ಮನ್ನು ಕಾಪಾಡುತ್ತಾನೆ. ಓಹ್ ಏನು, ಮಳೆ ಬರುತ್ತಿದೆ. ಟೇಪ್ನಲ್ಲಿ ಶಬ್ದ ಬರುವುದು ನನಗೆ ಇಷ್ಟವಿಲ್ಲ. ಓಹ್ ಏನು, ಓಹ್ ಏನು, ನಾನು ಹಿಡಿದಿಟ್ಟುಕೊಳ್ಳುವುದು ಉತ್ತಮ. ಈಗ ನಾನು ನಡವಳಿಕೆಯಲ್ಲಿ ಆತನ ಚಿತ್ತಕ್ಕೆ ವಿಧೇಯನಾಗಿರು. ಆತನೇ ನಿನ್ನ ಮಾರ್ಗಗಳನ್ನು ಸರಾಗ ಮಾಡುವನು. ಕೀರ್ತನೆ 23:3 ತನ್ನ ಹೆಸರಿಗೆ ತಕ್ಕಂತೆ ನೀತಿಮಾರ್ಗದಲ್ಲಿ ನನ್ನನ್ನು ನಡೆಸುತ್ತಾನೆ. ನೀವು ಆತನ ನಾಮವನ್ನು ಹೊಗಳಿರಿ. ನೀವು ಆತನ ನಾಮವನ್ನು ಮಹಿಮೆಪಡಿಸಿರಿ. ಓಹ್ ಹೌದು, ಇಲ್ಲಿಯೇ ಬೆಳಿಗ್ಗೆ ಏಳುವಾಗ ನಿಮ್ಮ ವೇದವಾಕ್ಯವು ಇದಾಗಿದೆ. ಹಗಲಿನಲ್ಲಿ ನೀವು ನೆನಪಿಸಿಕೊಂಡಾಗ ಪ್ರತಿದಿನವೂ ವೇದವಾಕ್ಯ ನಿಮಗೆ ಅರ್ಥದೊಂದಿಗೆ ಇರುವುದು. ಓಹ್ ಹೌದು, ನೀವು ದೇವರಿಗೆ ನುಡಿಯಿರಿ, ನನ್ನ ಎಲ್ಲಾ ನಡವಳಿಯಲ್ಲಿ ನಾನು ನಿನಗೆ ವಿಧೇಯನಾಗಿರುವೆನು, ಮತ್ತು ನನ್ನ ಮಾರ್ಗಗಳನ್ನು ನೀನು ಸರಾಗ ಮಾಡುವಿ. ಜ್ಞಾನೋಕ್ತಿ 3:6 ನನ್ನ ಹೃದಯದಿಂದ ಅದರ ಅರ್ಥದಲ್ಲಿ ನಾನು ಖಚಿತವಾಗಿದ್ದರೆ, ನನ್ನ ಎಲ್ಲಾ ನಡವಳಿಯಲ್ಲಿ ನೀನು ನನ್ನ ದೇವರೆಂದು ಒಪ್ಪಿಕೊಳ್ಳುತ್ತೇನೆ ಮತ್ತು ನೀನು ನನ್ನ ಮಾರ್ಗಗಳನ್ನು ಸರಾಗ ಮಾಡುವಿ. ಅಂದರೆ, ನನ್ನ ಸ್ನೇಹಿತನೇ, ಬೆಳಿಗ್ಗೆ ಏಳುವಾಗ ನೀವು ಅದನ್ನು ಯೋಚಿಸಬಹುದು, ನಾನು ಇಂದು ಇದನ್ನು ಮಾಡಲಿದ್ದೇನೆ, ನಾನು ಈ ವ್ಯಾಪಾರವನ್ನು ಮಾಡಲಿದ್ದೇನೆ. ನನ್ನ ಎಲ್ಲಾ ನಡವಳಿಗಳಲ್ಲಿ ನಾನು ದೇವರಿಗೆ ಹೇಳುತ್ತಿದ್ದೇನೆ, ನನ್ನ ಮಾರ್ಗಗಳನ್ನು ನೀವು ಸೂಚಿಸುತ್ತೀರಿ ಎಂದು ನಾನು ಒಪ್ಪಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರೊಂದಿಗೆ ನೀವು ಎಂತಹ ಅದ್ಭುತವಾದ ಅನ್ಯೋನ್ಯತೆ ಹೊಂದುತ್ತೀರಿ. ನೀವು ಏನು ಮಾಡಲಿದ್ದೀರಿ ಎಂದು ನೀವು ಆತನಿಗೆ ಹೇಳುತ್ತೀರಿ. ನಿಮ್ಮ ಎಲ್ಲಾ ಮಾರ್ಗಗಳನ್ನು ಸರಾಗ ಮಾಡಲು ಆತನು ಪವಿತ್ರಾತ್ಮದಿಂದ ಮುಂದೆ ಹೋಗುತ್ತಿದ್ದಾನೆ. ಭಯವು ಬಿಟ್ಟು ಹೋಗಿದೆ. ಎಲ್ಲಾ ಸಂದೇಹಗಳು ನೆಲಕ್ಕೆ ಬಿದ್ದಿವೆ. ನೀವು ಸ್ವಲ್ಪ ಅನಾರೋಗ್ಯದಿಂದ ಬಳಲುತ್ತೀರಿ, ನಂತರ ನೀವು ವೈದ್ಯರ ಬಳಿಗೆ ಹೋಗುವಿರಿ ಮತ್ತು ನೀವು ದೇವರಿಗೆ ಹೇಳುತ್ತೀರಿ, ನೀನು ನನ್ನ ಮಾರ್ಗಗಳನ್ನು ಸರಾಗ ಮಾಡುವಿ. ನಾನು ಏನು ಮಾಡುವೆನೆಂದು ನಿಮಗೆ ಹೇಳುತ್ತಿದ್ದೇನೆ. ಆತನು ಹೇಳಿದನು, ಎಲ್ಲಾ ನೀವು ಮಾಡಲು ಹೊರಟಿರುವ ಎಲ್ಲಾ ಕಾರ್ಯಗಳನ್ನು ನೀವು ಹೇಳುವಿರಿ. ಆತನು ನಿಮ್ಮ ಮಾರ್ಗಗಳನ್ನು ಸರಾಗ ಮಾಡುವನು. ನೀವು ಅದನ್ನು ಊಹೆಯಿಂದ ಮಾಡುತ್ತಿಲ್ಲ. ನೀವು ದೇವರನ್ನು ಬಿಟ್ಟಿಲ್ಲ. ಸರಿಯಾಗಿ ಆತನು ನಿಮ್ಮನ್ನು ಆತ್ಮದೆಡೆಗೆ ನಡೆಸಿದನು, ನೀರು ಸರಿಯಾಗಿ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಹುಲ್ಲುಗಾವಲಿನ ಮೇಲೆ ಇರಿಸಿದಂತೆ, ವಾಕ್ಯದ ಮೇಲೆ ಇರಿಸಿದಂತೆ. ಆತನು ನಿಮ್ಮ ಆತ್ಮವನ್ನು ಪುನಃಸ್ಥಾಪಿಸುತ್ತಾನೆ. ಆತನು ನಿಮ್ಮ ಆತ್ಮವನ್ನು ಪುನಃಸ್ಥಾಪಿಸುತ್ತಾನೆ ಏಕೆಂದರೆ ನೀವು ಆತನಿಗೆ ವಿಧೇಯರಾಗಿದ್ದೀರಿ. ನೀವು ದೊಡ್ಡ ಮನುಷ್ಯನಂತೆ ಹೋಗಿ ನಿಮಗೆ ಬೇಕಾದುದನ್ನು ಮಾಡುತ್ತಿಲ್ಲ.
ನಿಮಗೆ ಬೇಕಾದ ವ್ಯಾಪಾರವನ್ನು ಮಾಡುತ್ತಿಲ್ಲ, ನೀವು ಯಾವ ಗಳಿಕೆಯನ್ನು ಗಳಿಸುತ್ತಿಲ್ಲ. ಇಲ್ಲ, ನೀವು ದೇವರೊಂದಿಗೆ ಮಾತನಾಡುತ್ತಿದ್ದೀರಿ. ಓಹ್ ಏನು, ನಾನು ಬಹಳ ಹಿಂದೆಯೇ ಅದರ ಬಗ್ಗೆ ಒಂದು ಸಂದೇಶವನ್ನು ಬೋಧಿಸಿದೆ. ಕರ್ತನು ನನ್ನ ಕುರುಬನು ಎಂಬ ಸಂದೇಶದಲ್ಲಿ ನಾನು ಈ ರೀತಿಯ ಸಂದೇಶವನ್ನು ಬೋಧಿಸಿದೆ. ಯಾವಾಗ ಎಂದು ನನಗೆ ಗೊತ್ತಿಲ್ಲ, ಬಹಳ ಹಿಂದೆಯೇ. ಆದರೆ ಇದು ಸ್ವಲ್ಪ ಹೆಚ್ಚು ತೂಕವನ್ನು ಹೊಂದಿರುತ್ತದೆ ಎಂದು ನಾನು ಭಾವಿಸುತ್ತೇನೆ. ನಾನು ವಾಕ್ಯದಲ್ಲಿ ಸ್ವಲ್ಪ ಬುದ್ಧಿವಂತನಾಗಿದ್ದೇನೆ. ನಾನು ಚಿಕ್ಕ ಹುಡುಗನಿಂದ ಬೆಳೆಯುತ್ತಿದ್ದೇನೆ. ನಾನು ಸ್ವಲ್ಪ ಬಲಶಾಲಿಯಾಗುತ್ತಿದ್ದೇನೆ. ಕರ್ತನು ನನ್ನ ಪ್ರಾರ್ಥನೆಯನ್ನು ಕೇಳಿದನು. ಆದರೆ ದೇವರು ಮನುಷ್ಯನನ್ನು ನಡೆಸುವುದು ಅದ್ಭುತವಲ್ಲವೇ? ನನ್ನನ್ನು ನೀರಿನ ಬಳಿಗೆ ಕರೆದೊಯ್ದನು. ಕುರಿಗಳನ್ನು ನೀರಿನ ಬಳಿಗೆ ಕರೆದೊಯ್ಯಲಾಗುತ್ತದೆ. ನನ್ನನ್ನು ಹಸಿರು ಹುಲ್ಲುಗಾವಲುಗಳಲ್ಲಿ ಮಲಗುವಂತೆ ಮಾಡುತ್ತಾನೆ ಮತ್ತು ಆತನು ನನ್ನ ಆತ್ಮವನ್ನು ಪುನಃಸ್ಥಾಪಿಸುತ್ತಾನೆ. ಆತನು ನನ್ನ ಆತ್ಮವನ್ನು ರಕ್ಷಿಸುತ್ತಿದ್ದಾನೆ. ಆತನು ನನ್ನ ಆತ್ಮವನ್ನು ಬಲಪಡಿಸುತ್ತಾನೆ. ಆತನು ಅಹಂಕಾರವನ್ನು ತೆಗೆದುಹಾಕುತ್ತಾನೆ, ಸ್ವಾರ್ಥವನ್ನು ತೆಗೆದುಹಾಕುತ್ತಾನೆ, ದುರಾಶೆಯನ್ನು ತೆಗೆದುಹಾಕುತ್ತಾನೆ, ನಿಮ್ಮ ಎಲ್ಲಾ ಜಂಬಗಳನ್ನು ತೆಗೆದುಹಾಕುತ್ತಾನೆ. ಆತನು ಆತ್ಮವನ್ನು ಬಲಪಡಿಸುತ್ತಾನೆ. ಅಹಂಕಾರವು ಆತ್ಮವನ್ನು ದುರ್ಬಲಗೊಳಿಸುತ್ತದೆ. ಹೌದು, ಅಹಂಕಾರವು ಆತ್ಮವನ್ನು ದುರ್ಬಲಗೊಳಿಸುತ್ತದೆ. ಹೌದು, ಅದಕ್ಕಾಗಿ ನಾವು ಆತನನ್ನು ಪ್ರೀತಿಸುತ್ತೇವೆ ಮತ್ತು ಆತನು ಹೇಳಿದನು, ನಿನ್ನ ಪೂರ್ಣ ಹೃದಯದಿಂದ, ನಿಮ್ಮ ಪೂರ್ಣ ಆತ್ಮದಿಂದ ದೇವರನ್ನು ಪ್ರೀತಿಸಿರಿ. ನಿಮ್ಮ ಆತ್ಮವು ಮತ್ತೆ ಅಲ್ಲಿಗೆ ಬರುವುದನ್ನು ನೋಡಿರಿ. ನಿಮ್ಮ ಪೂರ್ಣ ಮನಸ್ಸಿನಿಂದ ಮತ್ತು ಪೂರ್ಣ ಬಲದಿಂದ. ಓಹ್ ಏನು, ಇದು ದೇವರು. ಈ ಜೀವನದಲ್ಲಿ ನೀವು ಮಾಡುವ ಪ್ರತಿಯೊಂದಕ್ಕೂ ನಮಗೆ ದೇವರು ಬೇಕು. ಆಶ್ಚರ್ಯವೇನಿಲ್ಲ, ಅವನು ಏಕೆ ಹೇಳುತ್ತಾನೆಂದು. ನಾನು ಯೋಚಿಸುತ್ತೇನೆ. ಜ್ಞಾನೋಕ್ತಿ 3:6 ನಿನ್ನ ಎಲ್ಲಾ ನಡವಳಿಯಲ್ಲಿ ಆತನ ಚಿತ್ತಕ್ಕೆ ವಿಧೇಯನಾಗಿರು. ಆತನೇ ನಿನ್ನ ಮಾರ್ಗಗಳನ್ನು ಸರಾಗ ಮಾಡುವನು. ಅದೇ ಸತ್ಯವೇದದ 5ನೇ ವಚನದಲ್ಲಿ ಆತನು ಹೇಳಿದನು, ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳದೆ ಪೂರ್ಣಮನಸ್ಸಿನಿಂದ ಯೆಹೋವನಲ್ಲಿ ಭರವಸವಿಡು. ಹೌದು, ಅಲ್ಲಿಯೇ ಬಲವಿದೆ. ನಿನ್ನ ಪೂರ್ಣ ಹೃದಯದಿಂದ ದೇವರಲ್ಲಿ ಭರವಸವಿಡು. ನಿನ್ನ ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳಬೇಡ. ಅದುವೇ ಆಗಿದೆ. ಅದು ತುಂಬಾ ಚೆನ್ನಾಗಿದೆ. ನಾನು ಅದನ್ನು ಪ್ರೀತಿಸುತ್ತೇನೆ. ನಾನು ಅದನ್ನು ಪ್ರೀತಿಸುತ್ತೇನೆ. ನಾನು ಅದನ್ನು ಪ್ರೀತಿಸಬೇಕು, ಏಕೆಂದರೆ ಅದು ಸಹೋದರನಲ್ಲಿ ತುಂಬಾ ಬುದ್ಧಿವಂತಿಕೆಯನ್ನು, ವಯಸ್ಸಾದ ಮಹಿಳೆಯಲ್ಲಿ ಬುದ್ಧಿವಂತಿಕೆಯನ್ನು, ದೊಡ್ಡ ವ್ಯಕ್ತಿಯಲ್ಲಿ ಬುದ್ಧಿವಂತಿಕೆಯನ್ನು ಇರಿಸುತ್ತದೆ ಮತ್ತು ಅದು ಮಗುವಿನಲ್ಲಿ, ಸಣ್ಣ ಹುಡುಗನಲ್ಲಿ ಬುದ್ಧಿವಂತಿಕೆಯನ್ನು ಇರಿಸುತ್ತದೆ. ಅದು ನಿಜವಲ್ಲವೆಂದು ನನಗೆ ಹೇಳಬೇಡ. ದಾವೀದನ ಬಗ್ಗೆ ಏನು? ದಾವೀದನು ಒಬ್ಬ ಸಣ್ಣ ಹುಡುಗನು, ಕುರಿಗಳನ್ನು ಮೇಯಿಸುವಾಗ ಆತನು ಸ್ಫೂರ್ತಿಯನ್ನು ಪಡೆದುಕೊಂಡನು. ಹೌದು, ಆತನು ಕುರಿಗಳನ್ನು ಮೇಯಿಸುವಾಗ ಆತನು ಸ್ಫೂರ್ತಿ ಪಡೆದುಕೊಂಡನು. ಆತನು, ದೇವರು ನನ್ನ ಕುರುಬನು. ನಾನು ಸಣ್ಣ ಕುರುಬನು ಆದರೆ ದೇವರು ನನ್ನ ದೊಡ್ಡ ಕುರುಬನು. ಅದಕ್ಕಾಗಿಯೇ ನನಗೆ ಯಾವ ಕೊರತೆ ಇಲ್ಲ. ಆತನು ಎಲ್ಲದಕ್ಕಿಂತ ಮೇಲಿರುವುದರಿಂದ ಆತನು ನನಗೆ ಬೇಕಾದದ್ದನ್ನು ಕೊಡುವನು. ನಾನು ಅಸ್ವಸ್ಥನಾಗಿದ್ದರೆ ಆತನು ನನ್ನನ್ನು ಗುಣಪಡಿಸುವನು. ದೇವರು ನನ್ನನ್ನು ಗುಣಪಡಿಸುವನೆಂದು ನಾನು ನಂಬುತ್ತೇನೆ. ನಾನು ಸತ್ತರೆ ನಾನು ಸಾಯುತ್ತೇನೆ. ನಾನು ಸಾಯಲು ದೇವರ ಸಮಯವಾಗಿದ್ದರೆ, ನನಗೆ ವಯಸ್ಸಾಗಿದ್ದರೆ, ನಾನು ಶಾಂತಿಯಿಂದ ಹೋಗಲು ಬಯಸುತ್ತೇನೆ. ನಾನು ಸತ್ತಾಗ ದೇವರೊಂದಿಗೆ ಹೋಗಲು ಬಯಸುತ್ತೇನೆ. ಹೌದು, ಆತನು ನನ್ನ ದೇವರು, ಆತನು ನನ್ನ ಕುರುಬನು, ಆತನು ನನ್ನನ್ನು ಮುನ್ನಡೆಸುತ್ತಾನೆ. ಆತನು ನನ್ನನ್ನು ಮುನ್ನಡೆಸುವನು. ನಾನು ಮನೆ ಕಟ್ಟಲು ಆತನು ನನ್ನನ್ನು ನಡೆಸಿದನು. ಹೆಂಡತಿಯನ್ನು ಮದುವೆಯಾಗಲು ಆತನು ನನ್ನನ್ನು ನಡೆಸಿದನು. ಆ ಕಾರನ್ನು ಖರೀದಿಸಲು ಆತನು ನನ್ನನ್ನು ನಡೆಸಿದನು. ನಾನು ಬಡವನಾಗಿದ್ದರೆ ದೇವರು ನನ್ನನ್ನು ಬಡವನಾಗಿರಲು ನಡೆಸಿದನು. ದೇವರು ಬಡವರನ್ನು ಪ್ರೀತಿಸುತ್ತಾನೆ. ಹೌದು, ಏಕೆಂದರೆ ಆತನು ಬಡವರನ್ನು ಪ್ರೀತಿಸುತ್ತಾನೆ. ಆತನು ಶ್ರೀಮಂತರನ್ನು ಪ್ರೀತಿಸುತ್ತಾನೆ. ಆದರೆ ಐಶ್ವರ್ಯವಂತನು ದೇವರ ರಾಜ್ಯವನ್ನು ಪ್ರವೇಶಿಸುವುದು ಎಷ್ಟು ಕಷ್ಟವಾಗಿದೆ. ಆ ವಿಷಯಗಳಿಗೆ ಬರಲು ನಾನು ಬಯಸುವುದಿಲ್ಲ. ಓಹ್ ಏನು, ನಾನು ನಿಮ್ಮ ಹೃದಯವನ್ನು ಸಂತೋಷಪಡಿಸಲು ಬಯಸುತ್ತೇನೆ. ಹೌದು,
ನಾನು ಒಳ್ಳೆಯದನ್ನು ಮಾತನಾಡಲು ಬಯಸುತ್ತೇನೆ. ಓ ಹೌದು, ನಾನು ದೇವರನ್ನು ಸ್ತುತಿಸಲು ಬಯಸುತ್ತೇನೆ. ನಾನು ಹಣದ ಮೇಲೆ, ಸಂಪತ್ತಿನ ಮೇಲೆ ನನ್ನ ಮನಸ್ಸಿಡಲು ಬಯಸುವುದಿಲ್ಲ. ನಾನು ದೇವರನ್ನು ಪ್ರೀತಿಸಲು ಬಯಸುತ್ತೇನೆ. ಆತನು ಎಷ್ಟು ಒಳ್ಳೆಯವನು ನೋಡಿರಿ. ಆತನು ನನ್ನನ್ನು ಹಸಿರು ಹುಲ್ಲುಗಾವಲುಗಳಲ್ಲಿ ಇರಿಸಿದನು. ಅದು ಆತ್ಮಿಕವಾಗಿದ್ದು. ಸಹೋದರನೇ, ಆತನು ನನ್ನನ್ನು ವಿಶ್ರಾಂತಿಕರವಾದ ನೀರಿನ ಬಳಿಗೆ ಕರೆದೊಯ್ಯುತ್ತಾನೆ. ಅದು ಆತ್ಮಿಕವಾದದ್ದು. ಇದು ಆತ್ಮಿಕವಾದದ್ದು ಎಂದು ನಿಮಗೆ ತೋರಿಸಲು, ಆತನು ನನ್ನ ಆತ್ಮವನ್ನು ಪುನಃಸ್ಥಾಪಿಸುತ್ತಾನೆ. ಆದರೆ ಹಿಂದೆ ಬರುವ ವಿಷಯವು ಅದುವೇ. ಓ ಹೌದು, ಓ ಹೌದು, ಆತನು ನನ್ನ ಆತ್ಮವನ್ನು ಪುನಃಸ್ಥಾಪಿಸುತ್ತಾನೆ, ನನಗೆ ತುಂಬಾ ಸಂತೋಷವನ್ನುಂಟುಮಾಡುತ್ತಾನೆ. ಆತನ ಸೇವೆ ಮಾಡುವುದರಲ್ಲಿ ನನಗೆ ದುಃಖವಿಲ್ಲ. ವಾಕ್ಯವನ್ನು ಬೋಧಿಸುವುದರಲ್ಲಿ ನನಗೆ ದುಃಖವಿಲ್ಲ. ಇಲ್ಲ, ಇದು ನನಗೆ ಸಂತೋಷವಾಗಿದೆ. ಓ ಹೌದು, ಆತನು ನನಗೆ ವಾಕ್ಯವನ್ನು ಕಳುಹಿಸಿದಾಗ ನನ್ನ ಆತ್ಮವು ಕುಪ್ಪಳಿಸುತ್ತದೆ. ಹೌದು, ನನ್ನ ಆತ್ಮವು ತಾನಾಗಿ ಚೈತನ್ಯಗೊಳ್ಳುತ್ತದೆ. ಹೌದು, ನನ್ನ ಕೈಗಳು ಕಾರ್ಯಮಾಡಲು ಚಲಿಸುತ್ತದೆ. ಓ ಹೌದು, ನಾನು ದೇವರನ್ನು ನಂಬುವ ಕಾರಣ ನನ್ನ ಧ್ವನಿ ಪ್ರತಿಧ್ವನಿಸುತ್ತದೆ. ನಾನು ಆತನಿಗೆ ಧನ್ಯವಾದ ಹೇಳುತ್ತೇನೆ. ನಾನು ಆತನಿಗೆ ಧನ್ಯವಾದ ಹೇಳುತ್ತೇನೆ. ಹುಡುಗನೇ, ಹೊಗಳಿಕೆಯನ್ನು ನಿಲ್ಲಿಸು. ಇಲ್ಲ, ಇದರಲ್ಲಿ ಯಾವುದೇ ಹೊಗಳಿಕೆ ಇಲ್ಲ. ನಾನು ಎಂದಿಗೂ ತೋರಿಸಿಕೊಳ್ಳಲು ಪ್ರಯತ್ನಿಸಲಿಲ್ಲ ಶೋ ಆಫ್. ಮತ್ತೊಬ್ಬ ವ್ಯಕ್ತಿಯಂತೆ, ನಾನು ಎಂದಿಗೂ ಆತನಿಗಿಂತ ಹೊಸ ಸಂದೇಶವನ್ನು ಮತ್ತು ದೊಡ್ಡ ಸಂದೇಶವನ್ನು ಬೋಧಿಸಲು ಪ್ರಯತ್ನಿಸಲಿಲ್ಲ. ನನ್ನ ಜೀವನದಲ್ಲಿ ನಾನು ಹಾಗೆ ಎಂದಿಗೂ ಮಾಡಲಿಲ್ಲ. ಓ ಸಹೋದರನೇ, ಅದು ದೇವರಿಗೆ ತಿಳಿದಿದೆ. ಒಬ್ಬ ಮನುಷ್ಯನಿಗಿಂತ ಉತ್ತಮವಾದ ಸಂದೇಶವನ್ನು ಬೋಧಿಸಲು ನಾನು ಎಂದಿಗೂ ಪ್ರಯತ್ನಿಸಲಿಲ್ಲ. ಇಲ್ಲಿ ಒಳಗಿರುವ ಪ್ರತಿಯೊಬ್ಬರಿಗೂ, ನನ್ನ ಸಣ್ಣ ಸಹೋದರರೇ, ನಾನು ಏನನ್ನು ಬೋಧಿಸುತ್ತೇನೆಯೋ ಅದನ್ನು ಬೋಧಿಸಿರಿ, ಅದು ಲೆಕ್ಕವಿಲ್ಲ. ಓ ಹೌದು, ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಕರ್ತನು ನಿಮ್ಮನ್ನು ಕಾಪಾಡುತ್ತಾನೆ. ಓ ಏನು, ಮಳೆ ಬರುತ್ತಿದೆ. ಟೇಪ್ನಲ್ಲಿ ಶಬ್ದ ಬರುವುದು ನನಗೆ ಇಷ್ಟವಿಲ್ಲ. ಓ ಏನು, ಓ ಏನು, ನಾನು ಹಿಡಿದಿಟ್ಟುಕೊಳ್ಳುವುದು ಉತ್ತಮ. ಈಗ ನಾನು ನಿಲ್ಲಿಸುತ್ತೇನೆ. ಓ ಏನು. ಕೀರ್ತನೆ 23:4. ಮರಣ ಸಮೀಪಿಸುವಾಗ ಭಯಪಡುವ ಅಗತ್ಯವಿಲ್ಲ. ಕೀರ್ತನೆ 23:4. ನಾನು ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ ನೀನು ಹತ್ತಿರವಿರುವುದರಿಂದ ಕೇಡಿಗೆ ಹೆದರೆನು. ನಿನ್ನ ದೊಣ್ಣೆಯೂ ನಿನ್ನ ಕೋಲೂ ನನಗೆ ಧೈರ್ಯ ಕೊಡುತ್ತವೆ. ಅದು ಕೀರ್ತನೆ 23:4ನೇ ವಾಕ್ಯ. ಪ್ರಭಾವವುಳ್ಳ ಕೀರ್ತನೆ. ಹೌದು, ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ ನಾನು ಕೇಡಿಗೆ ಹೆದರೆನು. ಒಬ್ಬ ವ್ಯಕ್ತಿಯು ಆತ್ಮದಲ್ಲಿ ಹಿಡಿಯಲ್ಪಟ್ಟು ಕರ್ತನನ್ನು ನಂಬುವವನಾಗಿದ್ದರೆ, ಅವನು ಅನಾರೋಗ್ಯದಿಂದ ಸಾಯುವ ಸ್ಥಿತಿಗೆ ಬಂದರೆ ಅಥವಾ ಅವನ ಶತ್ರುಗಳು ಅವನನ್ನು ನಾಶಮಾಡಲು ಬಯಸುವ ಅಪಾಯವನ್ನು ಎದುರಿಸಿದರೆ, ಆದರೆ ಯಾವುದಾದರೂ ಸಂದರ್ಭದಲ್ಲಿ ಅವನು ಮರಣದ ಸಮೀಪದಲ್ಲಿದ್ದರೆ, ಮನುಷ್ಯನು ಮರಣ ಸಮೀಪದ ಸ್ಥಿತಿಗೆ ಬಂದರೆ, ಅವನು ಕೇಡಿಗೆ ಹೆದರುವುದಿಲ್ಲ. ಈ ಮರಣದ ನಂತರ ತಾನು ಕರ್ತನೊಂದಿಗೆ ಹೋಗುತ್ತೇನೆ ಎಂಬ ಜ್ಞಾನವನ್ನು ಹೊಂದಿರುವುದರಿಂದ ಮರಣವನ್ನು ಹಾದುಹೋಗುವುದು ಕಷ್ಟಕರವೆಂದು ಅವನು ನಂಬುವುದಿಲ್ಲ. ಕರ್ತನ ದೃಷ್ಟಿಯಲ್ಲಿ ಆತನ ಪರಿಶುದ್ಧರ ಮರಣವು ಅಮೂಲ್ಯವಾಗಿದೆ. ಕೀರ್ತನೆ 116:15. ಇದು ಕರ್ತನ ದೃಷ್ಟಿಯಲ್ಲಿ ಅಮೂಲ್ಯವಾಗಿದೆ, ಆದ್ದರಿಂದ ಅವನು ಅದನ್ನು ಸ್ವಾಗತಿಸುತ್ತಾನೆ. ಹೌದು, ಅವನು ಅಳುವುದು ಮತ್ತು ಕೂಗಾಡುವುದು ಆಗುವುದಿಲ್ಲ, ಆದರೂ ಅವನು ಅದನ್ನು ಮಾಡುವನು. ಆದರೆ ಅವನ ಆತ್ಮದಲ್ಲಿ ಅವನು ಶ್ರೇಷ್ಠವಾದ ಸಮಯವನ್ನು ಹೊಂದಿದ್ದಾನೆ. ಅತ್ಯಂತ ಸಂತೋಷದ ಸಮಯವೆಂದರೆ ಸಾವಿನ ಕೊನೆಯ ಗಳಿಗೆ. ಆನಂದವು ನಿನ್ನಲ್ಲಿ ಬರುತ್ತದೆ, ಇದು ರೋಗಿಗೆ ಬರುವಂತ ಸಂತೋಷವು. ಸಹೋದರ ಬ್ರನ್ಹಾಮ್ ಖಚಿತವಾಗಿರಲು ಅದನ್ನು ಪರೀಕ್ಷಿಸಿದರು. ಮತ್ತು ಅವರು ಸಾಯುತ್ತಿರುವ ವ್ಯಕ್ತಿಯನ್ನು ಅನೇಕ ಬಾರಿ ಕೇಳಿದರು, ನನಗೆ ತಿಳಿಸಿರಿ, ಇದು ನಿಮ್ಮ ಜೀವನದಲ್ಲಿ ಅತ್ಯಂತ ಸಂತೋಷದಾಯಕ ಸಮಯವಾಗಿದೆಯೇ? ನಾವು ಪ್ರಯತ್ನಿಸಿದ ಕೆಲವರಲ್ಲಿ, ಮತ್ತು ಅವರು ಹೇಳಿದರು, ಹೌದು, ಇದು ನನ್ನ ಜೀವನದಲ್ಲಿ ಅತ್ಯಂತ ಸಂತೋಷದಾಯಕ ಸಮಯ. ಅದು ಏನೋ ಶ್ರೇಷ್ಠವಾದದ್ದು, ಏಕೆಂದರೆ ನೀವು ಮರಣದ ಸಮೀಪದಲ್ಲಿರುವಾಗ, ಪವಿತ್ರಾತ್ಮವು ನಿಮಗೆ ಆನಂದವನ್ನು ತರುತ್ತದೆ. ಆದ್ದರಿಂದ,
ಮರಣದ ಸಮಯದಲ್ಲಿ ಇದು ದೇವರ ಆತ್ಮದ ವಿರುದ್ಧ ದೆವ್ವದ ಆತ್ಮವಾಗಿದೆ. ಅಲ್ಲಿ ಏನೂ ಸಾಯದಿರುವ ಆ ರಾಜ್ಯವನ್ನು ನೀವು ಪ್ರವೇಶಿಸುತ್ತಿದ್ದೀರಿ, ಅಲ್ಲಿ ಮರಣವಿಲ್ಲ, ಯಾವುದೇ ಮರಣ ಇಲ್ಲ. ಇದು ಜೀವವಾಗಿದೆ, ಬರೀ ಜೀವವಾಗಿದೆ. ಆದ್ದರಿಂದ ಇದುವೇ ಅರ್ಥವಾಗಿದೆ. ನೀವು ಸಾಯುವುದಿಲ್ಲ. ಹೌದು. ಓ ಏನು, ನಾನು ನೆರಳಿಗೆ ಬಂದರೂ, ಅದು ನೆರಳು, ಸಾವಿನ ನೆರಳು. ನೆರಳನ್ನು ಸೃಷ್ಟಿಸಲು ಆ ಕಣಿವೆಯಲ್ಲಿ ಬೆಳಕು ಇದೆ ಎಂದು ತೋರಿಸುತ್ತದೆ. ಹೌದು, ನೆರಳು. ಹೌದು, ಹೌದು, ನಾನು ಮರಣದ ನೆರಳಿನ ಕಣಿವೆಯಲ್ಲಿ ನಡೆದರೂ ಕೇಡಿಗೆ ಭಯಪಡೆನು. ನನ್ನ ಸಹೋದರನೇ ಕೇಳು, ನನ್ನ ಸಹೋದರಿಯೇ ಕೇಳು, ನನ್ನ ಸಣ್ಣ ಪುಟಾಣಿಗಳೇ ಕೇಳಿರಿ, ನನ್ನ ದೊಡ್ಡ ಮನುಷ್ಯನೇ ಕೇಳು, ನೀವು ಕರ್ತನನ್ನು ಸೇವಿಸಿದರೆ. ನೀವು ಮರಣದ ಸಮೀಪಕ್ಕೆ ಬರುವ ಹೊತ್ತಿಗೆ, ನೀವು ಧೈರ್ಯಶಾಲಿಯಾದ ಪುರುಷರಾಗುವಿರಿ, ಧೈರ್ಯಶಾಲಿಯಾದ ಮಹಿಳೆಯರಾಗುವಿರಿ. ಕಣ್ಣೀರು ಸುರಿಯುತ್ತಿದ್ದರೂ ಪರವಾಗಿಲ್ಲ. ಹೌದು, ನೀವು ಅಳುತ್ತೀರಿ, ಆದರೆ ನೀವು ಸಂತೋಷವಾಗಿರುತ್ತೀರಿ, ಸಂತೋಷ, ಸಂತೋಷ, ಸಂತೋಷವಾಗಿರುತ್ತೀರಿ. ಕರ್ತನು ನಿಮಗೆ ಆ ಆಶೀರ್ವಾದವನ್ನು ನೀಡುತ್ತಾನೆ. ಮರಣವು, ನಿಮಗೆ ತಿಳಿದಿದೆಯೇ, ನಾನು ಕೇಡಿಗೆ ಹೆದರುವುದಿಲ್ಲ. ಈಗಿನಿಂದ ಸಾವಿನ ಹಂತದಲ್ಲಿ, ನಿಟ್ಟುಸಿರು ಬಿಡಬೇಡಿರಿ, ಅಳಬೇಡಿರಿ. ಬೇಡ, ಇದು ಪರವಾಗಿಲ್ಲ. ನೀವು ಅಳಬಹುದು, ಆದರೆ ಸಹೋದರ, ನಾವು ಇಲ್ಲಿ ಒಂದು ಕೀರ್ತನೆಯನ್ನು ಹೊಂದಿದ್ದೇವೆ, ಅದು ಕೇಡಿಗೆ ಹೆದರಬೇಡಿರಿ ಎಂದು ಹೇಳುತ್ತದೆ. ನೀವು ಸಾಯಲಿರುವಾಗ ನೀವು ಕೇಡಿಗೆ ಹೆದರುವುದಿಲ್ಲ. ಇಲ್ಲ, ದೇವರು ನಿಮ್ಮೊಂದಿಗೆ ವ್ಯವಹರಿಸುತ್ತಿದ್ದಾನೆ. ಕೋಲು ಮತ್ತು ದೊಣ್ಣೆಯು ಕುರಿಗಳನ್ನು ಸಾಲಿನಲ್ಲಿ ಇರಿಸಲು. ಈಗ, ಇಲ್ಲಿ ಏನೋ ಒಂದನ್ನು ಕೇಳಿರಿ. ಹೌದು, ಆ ಕೋಲು ಮತ್ತು ದೊಣ್ಣೆಯು ಕುರುಬನ ಬಳಿ ಯಾವಾಗಲೂ ಇರುತ್ತದೆ. ಆತನು ತಿರುವು ಅಥವಾ ದೋಟಿಯೊಂದಿಗಿರುವ ದೊಣ್ಣೆಯನ್ನು ಹೊಂದಿದ್ದಾನೆ. ಬಂಡೆಯ ಅಂಚಿನಲ್ಲಿ ಬಿದ್ದ ಕುರಿಗಳನ್ನು ಕೊರಳಿನಿಂದ ಎಳೆಯಲು ಆ ದೋಟಿಯ ದೊಣ್ಣೆಯು. ಅದಕ್ಕಾಗಿಯೇ ಅವನು ಯಾವಾಗಲೂ ಅದನ್ನು ಹೊಂದಿದ್ದಾನೆ. ಮತ್ತು ನೀನೇ ಆ ಕುರಿಯು, ನಿನಗೆ ದೋಟಿ ಬೇಕು, ಒಂದು ದೊಣ್ಣೆಯು, ಮತ್ತು ಕರ್ತನು ಅದರಿಂದ ನಿನ್ನನ್ನು ಶಿಸ್ತು ಮಾಡುತ್ತಾನೆ. ದೊಣ್ಣೆಯು ಮತ್ತೊಂದು ವಿಷಯಕ್ಕಾಗಿ, ಆ ಕುರಿಯು ತಪ್ಪಾದ ದಾರಿಯಲ್ಲಿ ಹೋದಾಗ ಶಿಸ್ತು ಮಾಡಲು. ಕುರುಬನು ಬಂದು ಕೇವಲ ಒಂದು ಗೆರೆಯನ್ನು ಎಳೆದರೆ, ಕುರಿಗಳು ಆ ದಾರಿಯಲ್ಲಿ ಹೋಗುವುದರಲ್ಲಿ ಅಥವಾ ಇನ್ನೊಂದು ದಾರಿಯಲ್ಲಿ ಹೋಗುವುದರಲ್ಲಿ ತಮ್ಮ ಮಿತಿಗಳನ್ನು ಇಟ್ಟುಕೊಳ್ಳುತ್ತವೆ. ಅವನು ಕುರಿಗಳ ಮುಂದೆ ಗೆರೆಯನ್ನು ಎಳೆಯುತ್ತಾನೆ ಮತ್ತು ಕುರಿಗಳು ಅಲ್ಲಿಯೇ ನಿಲ್ಲುತ್ತವೆ. ಆದ್ದರಿಂದ, ಆ ಕೋಲು ಮತ್ತು ದೊಣ್ಣೆಯು ಕುರಿಗಳನ್ನು ಸಾಲಿನಲ್ಲಿ ಇಡುತ್ತದೆ. ಹೌದು, ಆತನು ಕುರಿಗಳನ್ನು ಶಿಸ್ತು ಮಾಡುತ್ತಾನೆ. ಕುರಿಗಳು ಗೆರೆಯೊಳಗೆ ಹಿಂತಿರುಗಲು ಬಯಸಿದರೆ, ಅವು ಮತ್ತೆ ಸಾಲಿನಲ್ಲಿ ಬರುತ್ತವೆ. ಕುರುಬನು ದೊಣ್ಣೆಯನ್ನು ತೆಗೆದುಕೊಂಡು ಅವನ್ನು ಮತ್ತೆ ಸಾಲಿನಲ್ಲಿ ತರುತ್ತಾನೆ, ಅವನಿಗೆ ಅದರ ಮೇಲೆ ನಿಯಂತ್ರಣ ಹೊಂದಿದ್ದಾನೆ. ಹೌದು ಸರ್, ಆತನು ಅವುಗಳ ಮೇಲೆ ಹೊಂದಿರುವ ನಿಯಂತ್ರಣವು ಕಂಟ್ರೋಲ್. ಅವು ಕುರುಬನನ್ನು ಗೌರವಿಸುತ್ತಾವೆ. ಹೌದು, ಅವು ಕುರುಬನನ್ನು ತಿಳಿದಿದೆ. ನಾನು ಯೋಚಿಸುತ್ತೇನೆ ಯೇಸು ಯೋಹಾನ 10ರಲ್ಲಿ ಅದರ ಬಗ್ಗೆ ಮಾತನಾಡಿದನು. ಹೌದು, ಆತನು ಕುರಿ ಮತ್ತು ಕುರುಬನ ಬಗ್ಗೆ ಮಾತನಾಡಿದನು. ಮತ್ತು ಸಹೋದರನೇ, ಕೋಲು ಮತ್ತು ದೊಣ್ಣೆಯು ನಿನ್ನನ್ನು ಪಾಪದ ಗೆರೆಯಿಂದ ಹೊರಗೆ ಇರಿಸಲು. ಹೌದು, ತಪ್ಪಾದ ದಾರಿಯಲ್ಲಿ ಹೋಗುವುದರಿಂದ. ನೀವು ತಪ್ಪು ದಾರಿಯಲ್ಲಿ ಹೋಗುತ್ತಿದ್ದೀರಿ. ನಿನ್ನ ಕೋಲು ಮತ್ತು ನಿನ್ನ ದೊಣ್ಣೆಯು, ಅವು ನಿನ್ನನ್ನು ಆದರಿಸುತ್ತವೆ. ಹೌದು, ಅವು ನಿನ್ನನ್ನು ಆದರಿಸುತ್ತವೆ. ಅದು ನಿನಗೆ ಸ್ವಲ್ಪ ಕಠಿಣವಾಗಿ ಬೀಳಬಹುದು, ಆದರೆ ನೀನು ದಾರಿ ತಪ್ಪಿದಾಗೆಲ್ಲ ಅದು ನಿಮ್ಮನ್ನು ಶಿಸ್ತುಗೊಳಿಸುತ್ತದೆ. ನೀನು ತಪ್ಪಾದ ಮನೋಭಾವನೆಯನ್ನು ಹೊಂದಿದ್ದರೆ, ನೀನು ತಪ್ಪಾದ ವ್ಯಾಖ್ಯಾನವನ್ನು ಹೊಂದಿದ್ದರೆ, ನೀನು ಮತ್ತೊಂದು ಅಭಿಪ್ರಾಯವನ್ನು ಹೊಂದಿದ್ದರೆ, ನಿನ್ನ ಹಳೆಯ ಸ್ವಭಾವವು ಹೋರಾಡುತ್ತದೆ. ಅದು ನಿಮ್ಮೊಂದಿಗೆ ಇರಲು ಬಯಸುತ್ತದೆ. ಆದರೆ ಕರ್ತನು ಹೇಳುತ್ತಾನೆ, ನನ್ನ ಕೋಲು ಮತ್ತು ನನ್ನ ದೊಣ್ಣೆಯು, ಅವು ನಿನ್ನನ್ನು ಆದರಿಸುತ್ತವೆ. ಹೌದು, ನೀನು ಆ ಕೋಲನ್ನು ಗೌರವಿಸುತ್ತಿ, ನೀವು ಆ ದೊಣ್ಣೆಯನ್ನು ಗೌರವಿಸುತ್ತಿ. ಈಗ ನೀನು ಉದ್ದೇಶವನ್ನು ಹಿಡಿಯುತ್ತಿರುವೆ. ಇದು ನಿಮ್ಮ ಬೆನ್ನಿನ ಮೇಲೆ ಸ್ವಲ್ಪ ಮೇಣವನ್ನು ಹಾಕುವುದು. ನೀನು ತಪ್ಪಾದ ದಾರಿಯಲ್ಲಿ ಹೋಗುವಾಗ ನಿನ್ನನ್ನು ಶಿಸ್ತು ಮಾಡುವುದು. ನೀನು ತಪ್ಪಾಗಿರುವಾಗ ಇದು ನಿನಗೆ ತೋರಿಸಲು. ಕೋಲು ಮತ್ತು ದೊಣ್ಣೆಯು, ಅವು ನಿನಗೆ ಆದರಣೆ ನೀಡುತ್ತವೆ, ಮನುಷ್ಯನೇ.
ಮತ್ತು ಇದು ಕರ್ತನ ಅದ್ಭುತವಾದ ಮಾರ್ಗವಾಗಿದೆ. ಹೌದು, ನಾನು ಮರಣದ ನೆರಳಿನ ಕಣಿವೆಯಲ್ಲಿ ನಡೆದರೂ ಕೇಡಿಗೆ ಭಯಪಡೆನು. ಕೆಡುಕಿಲ್ಲ, ಯಾಕಂದರೆ ನೀನು ನನ್ನ ಸಂಗಡ ಇದ್ದೀ. ಆತನು ಸಾವಿನಲ್ಲಿ ನಿನ್ನೊಂದಿಗಿದ್ದಾನೆ, ನಿನ್ನ ಎಲ್ಲಾ ಕಷ್ಟಗಳಲ್ಲಿಯೂ ಆತನು ನಿನ್ನೊಂದಿಗಿದ್ದಾನೆ. ನಿಮ್ಮ ಕ್ರಿಸ್ತ ಜೀವಿತ ಎಲ್ಲಾ ಸಮಯದಲ್ಲೂ ಅವನು ನಿನ್ನೊಂದಿಗಿದ್ದಾನೆ. ನಿನ್ನ ದೊಣ್ಣೆಯೂ ಊರುಗೋಲು ನನ್ನನ್ನು ಸಂತೈಸುತ್ತವೆ. ಕರ್ತನ ದೊಣ್ಣೆಯೂ ಕರ್ತನ ಕೋಲು ಅವು ನಿನಗೆ ಆದರಣೆ ನೀಡುತ್ತವೆ. ಹೌದು, ಆತನು ನಿಮಗೆ ಚಾಟಿಯಿಂದ ಹೊಡೆದರೂ ನೀವು ಕುರಿಗಳ ದಾರಿಯಲ್ಲಿ ನಡೆಯುತ್ತೀರಿ. ಅದು ಒಳ್ಳೆಯದು ಮತ್ತು ಅದು ಅದ್ಭುತವಾಗಿದೆ. ಓ ಹೌದು, ನಾನು ನಿಮಗೆ ಹೇಳುತ್ತೇನೆ, ಅದು ಇನ್ನೂ ವಚನ 4 ಅನ್ನು ವಿವರಿಸುತ್ತದೆ. ಮತ್ತು ಅದು ಕುರಿಗಳಿಗೆ ಸೇರಿದೆ. ನೋಡಿರಿ, ದೊಣ್ಣೆಯು ಕುರಿಗಳಿಗೆ ಸೇರಿದೆ. ಅದಕ್ಕಾಗಿಯೇ ಕುರುಬನನ್ನು ಯಾವಾಗಲೂ ಕೋಲಿನೊಂದಿಗೆ ಕಾಣಲಾಗುವುದು. ಆತನು ಯಾವಾಗಲೂ ಕೋಲನ್ನು ಹೊಂದಿದ್ದಾನೆ. ನೀವು ಎಂದಾದರೂ ಆ ಚಿತ್ರವನ್ನು ನೋಡಿದರೆ, ಆತನು ಬಂಡೆಯ ಮೇಲೆ ಒರಗುತ್ತಾನೆ ಮತ್ತು ಕುರಿಗಳು ಅದರ ಕೆಳಗೆ ಬಿದ್ದಿದ್ದವು. ಕುರುಬನು ಕುರಿಗಳನ್ನು ಮೇಲಕ್ಕೆ ಎಳೆಯಲಿದ್ದಾನೆ. ಕುರಿಯು ತಪ್ಪಾದ ದಾರಿಯಲ್ಲಿ ನಡೆಯುತ್ತಿತ್ತು. ಹೌದು, ಅದು ನಿಯಮಗಳನ್ನು ಮೀರಿತು. ಅದು ಸಾಲಿನಲ್ಲಿ ನಿಲ್ಲುವುದಿಲ್ಲ. ಆದ್ದರಿಂದ ಕುರುಬನು ಕುರಿಗಳನ್ನು ಹಿಡಿದನು. ದಾರಿ ತಿಳಿಯದ ಚಿಕ್ಕ ಕುರಿಯನ್ನು ಆತನು ಹಿಡಿಯುತ್ತಾನೆ. ಅವನು ಯಾವಾಗ ಕುರಿಯ ಕುತ್ತಿಗೆಯನ್ನು ದೋಟಿಯಿಂದ ಹಿಡಿದು ಮೇಲೆ ತರುತ್ತಾನೋ, ಈಗ ಅವನು ಕುರಿಗಳ ಕಾಲನ್ನು ಮುರಿಯುತ್ತಾನೆ ಮತ್ತು ಕುರಿಗಳು ಆತನ ವಾಸನೆಯನ್ನು ಒಗ್ಗಿಕೊಳ್ಳಲು ಬಿಡುತ್ತಾನೆ. ಅದರಿಂದ ಕುರಿಗಳು ಸಾಲಿನಲ್ಲಿರುತ್ತವೆ. ಮತ್ತು ಅವನು ಪಾದವನ್ನು ಮುರಿಯುತ್ತಾನೆ. ಅವನು ಹೋಗಲು ಪ್ರಾರಂಭಿಸಿದ ನಂತರ ಕುರಿಯು ಅವನೊಂದಿಗೆ ಒಗ್ಗಿಕೊಂಡಾಗ ಅವನು ಕುರುಬನೊಂದಿಗೆ ಉಳಿಯಲು ಪ್ರಾರಂಭಿಸುತ್ತಾನೆ. ಮತ್ತು ಕೆಲವರಿಗೆ ಇದು ಬೇಕು, ಅವರಿಗೆ ಅದು ಬೇಕು, ಅವರಿಗೆ ಇನ್ನೂ ಕುರುಬನ ವಾಸನೆ, ದೇವರ ವಾಕ್ಯ ತಿಳಿದಿಲ್ಲ. ಇಲ್ಲ. ಆಮೆನ್, ಆಮೆನ್. ಕೀರ್ತನೆ 23:5 ವೈರಿಗಳ ಎದುರಿನಲ್ಲಿ ಔತಣವು. ಈ ಶ್ರೇಷ್ಠ ಕೀರ್ತನೆಯ 5ನೇ ವಾಕ್ಯ ಇಲ್ಲಿದೆ. ಕೀರ್ತನೆ 23:5 ವೈರಿಗಳ ಎದುರಿನಲ್ಲಿ ನೀನು ನನಗೆ ಔತಣವನ್ನು ಸಿದ್ಧಪಡಿಸಿರುವೆ. ಹೌದು, ಇದರ ಅರ್ಥವು ಯೆಹೋಶುವ ಮತ್ತು ಕಾಲೇಬ್ ಹೇಳಿದಂತೆಯೇ. ಅವರು ಹೇಳಿದರು, ಅವರು ನಮಗೆ ರೊಟ್ಟಿಯಾಗುವರು, ನಾವು ಅವರನ್ನು ಸೋಲಿಸಬಹುದು. ಅವರು ನಮಗೆ ರೊಟ್ಟಿಯಾಗುವರು. ಅರಣ್ಯಕಾಂಡ 14:9. ಓ ಹೌದು, ಮತ್ತು ಇಲ್ಲಿ ಈ ಕೀರ್ತನೆಯು ಅದೇ ವಿಷಯವನ್ನು ಹೇಳುತ್ತಿದೆ. ವೈರಿಗಳ ಎದುರಿನಲ್ಲಿ ನೀನು ನನಗೆ ಔತಣವನ್ನು ಸಿದ್ಧಪಡಿಸಿರುವೆ. ಆತನು ತಿನ್ನುತ್ತಿದ್ದಾನೆ, ಕುಡಿಯುತ್ತಿದ್ದಾನೆ ಮತ್ತು ಸಂತೋಷಪಡುತ್ತಾನೆ, ಏಕೆಂದರೆ ದೇವರು ನನ್ನ ಮುಂದೆ ಔತಣವನ್ನು ಸಿದ್ಧಪಡಿಸಿದ್ದಾನೆ. ಹೌದು, ಭಯವಿಲ್ಲ, ತಿನ್ನುವುದು, ಕುಡಿಯುವುದು ಮತ್ತು ಸಂತೋಷವಾಗಿದೆ. ಓ ಹೌದು, ಏಕೆಂದರೆ ಅವನು ಬೇರೆ ಮನುಷ್ಯನಾಗಿ ಬದಲಾದನು. ಆತನಿಗೆ ಕರ್ತನ ಅಭಿಷೇಕವಿದೆ. ಆತನು ಬಲಶಾಲಿ. ಆತನಿಗೆ ಭಯವಿಲ್ಲ. ಆತನಿಗೆ ಯಾವುದೇ ಸಂಶಯಗಳಿಲ್ಲ. ದೇವರು ಆತನ ಕುರುಬನಾಗಿರುವುದರಿಂದ ಆತನಿಗೆ ದೇವರಲ್ಲಿ ವಿಶ್ವಾಸವಿದೆ. ಅವನಿಗೆ ಕೊರತೆಯಿಲ್ಲ. ಅವನ ಶತ್ರುವು ಅವನಿಗೆ ರೊಟ್ಟಿ ಮಾತ್ರ ಎಂದು ಆತನು ವಿಶ್ವಾಸ ಹೊಂದಿದ್ದಾನೆ. ಹೌದು, ದಾವೀದನು ಅಭಿಷೇಕಿಸಲ್ಪಟ್ಟನು, ಗೋಲಿಯಾತನನ್ನು ಕೊಲ್ಲುತ್ತಾನೆ. ಆದ್ದರಿಂದ ದಾವೀದನು ಸಣ್ಣ ಹುಡುಗ 12-14-15 ವರ್ಷಗಳ, ಆದರೆ ಅವನು ಚಿಕ್ಕವನಾಗಿದ್ದನು. ಅವನ ತಂದೆ ಅವನನ್ನು ಕರೆದನು. ಅವನು ವಿಧೇಯರಾಗಿದ್ದನು. ಅವನ ತಂದೆ ಅವನನ್ನು ಕರೆದು, ಆತನ ತಂದೆಯು ಜೆಸ್ಸಿ. ಆತನು ಒಂದು ಸಣ್ಣ ಸಂದೇಶವನ್ನು ಕಳುಹಿಸಿದನು. ಅವನು, ದಾವಿದ, ಇಲ್ಲಿಗೆ ಬಾ ಮಗನೇ. ನೀನು ಕುರಿಗಳಲ್ಲಿ ನಿರತನಾಗಿದ್ದೀಯ ಎಂದು ನನಗೆ ಗೊತ್ತು. ನೀನು ಅವುಗಳಿಗೆ ನೀರು ಕೊಡಬೇಕು. ನೀನು ಅವುಗಳನ್ನು ನೋಡಿಕೊಳ್ಳಬೇಕು, ಆದರೆ ಇಲ್ಲಿಗೆ ಬಾ. ಸರಿ, ಅಪ್ಪ. ನಿನ್ನ ಸಹೋದರರಿಗೆ, ನಿನ್ನ 7 ಸಹೋದರರಿಗೆ ನೀನು ಸಂದೇಶವನ್ನು ಸಾಗಿಸಬೇಕೆಂದು ನಾನು ಬಯಸುತ್ತೇನೆ. ಅವರು ಯುದ್ಧದಲ್ಲಿದ್ದಾರೆ, ಮತ್ತು ನೀನು ಅವರಿಗೆ ಸ್ವಲ್ಪ ಹಣ್ಣುಗಳನ್ನು ಒಯ್ಯಬೇಕೆಂದು ನಾನು ಬಯಸುತ್ತೇನೆ. ಸ್ವಲ್ಪ ಆಹಾರವನ್ನು ಒಯ್ಯಲು ಅವನು ನಡೆಯಬೇಕಿತ್ತು. ಅವನು ದೊಡ್ಡ ಕಾಡಿನ ಮೂಲಕ ನಡೆಯುತ್ತಿದ್ದನು ಮತ್ತು ಆತನು ಈ ಆಹಾರವನ್ನು ಒಯ್ಯುತ್ತಾನೆ. ಅವನು ಕುರಿಗಳನ್ನು ಬಿಟ್ಟು ತನ್ನ 7 ಸಹೋದರರ ಬಳಿಗೆ ಹೋದನು. ಅವರು ಆತನನ್ನು ಕೇಳಿದ ಮೊದಲ ವಿಷಯವೆಂದರೆ,
ನೀನು ಆ ಕುರಿಗಳನ್ನು ಯಾರೊಂದಿಗೆ ಬಿಟ್ಟಿದ್ದಿ? ಆ ಕುರಿಗಳನ್ನು ಯಾರ ಬಳಿ ಬಿಟ್ಟೆ? ಆದರೆ ಅವನಲ್ಲಿ ಬೇರೇನೋ ಕೆಲಸ ಮಾಡುತ್ತಿತ್ತು. ಅವನಿಗೆ ಏನೋ ತಮಾಷೆ ಕೇಳುತ್ತಿತ್ತು. ಓ ಏನು? ಅವನು ಏನೋ ಕೇಳುತ್ತಿದ್ದನು. ದೈತ್ಯನ ದೊಡ್ಡ ಧ್ವನಿಯು, ಯಾರೂ ಕೊಲ್ಲಲು ಸಾಧ್ಯವಾಗದ ಯೋಧ. ಅವನು ಗೋಲಿಯಾತನು. ಅವನು ಸುಮಾರು 13 ಅಡಿ ಎತ್ತರವಿದ್ದನು. ಅವನ ಧ್ವನಿ ಜೋರಾಗಿತ್ತು. ಅವನು, ನನ್ನೊಂದಿಗೆ ಹೋರಾಡಲು ಒಬ್ಬ ಮನುಷ್ಯನನ್ನು ತನ್ನಿರಿ. ಒಬ್ಬ ಮನುಷ್ಯನನ್ನು ತನ್ನಿರಿ, ನಾನು ಹೋರಾಡುತ್ತೇನೆ. ಇಸ್ರಾಯೇಲ್ಯರ ಇಡೀ ಸೈನ್ಯವು ಭಯಗೊಂಡಿತು. ಅವರಲ್ಲಿ ಗೊಲ್ಯಾತನ ವಿರುದ್ಧ ಹೋಗಿ ಹೋರಾಡಲು ಒಬ್ಬ ವ್ಯಕ್ತಿಯನ್ನೂ ಕಾಣಲಿಲ್ಲ. ಈ ಚಿಕ್ಕ ವ್ಯಕ್ತಿಯು ಅಲ್ಲಿಗೆ ಬಂದನು, ತನ್ನ ಸಹೋದರರಿಗೆ ರೇಷನ್ ತಂದನು ಮತ್ತು ಈ ಮಾತನ್ನು ಕೇಳುತ್ತಿದ್ದನು. ಅವನು ಈ ದೊಡ್ಡ ಧ್ವನಿಯನ್ನು ಕೇಳುತ್ತಿದ್ದನು, ಅವನು ಹೆದರಲಿಲ್ಲ. ಅವನು ಮೊದಲು ಯುದ್ಧಗಳನ್ನು ಮಾಡಿದ್ದರಿಂದ ಅವನು ಧೈರ್ಯಶಾಲಿಯಾಗಿದ್ದನು. ಅವನು, ಇಸ್ರೇಲರ ದೇವರನ್ನು ಧಿಕ್ಕರಿಸಲು ಈ ಸುನ್ನತಿಯಿಲ್ಲದ ಫಿಲಿಷ್ಟಿಯನು ಯಾರು? ಎಂದು ಕೇಳಿದನು. ಅವನು ಅಭಿಷಿಕ್ತನಾದನು. ಸತ್ಯವೇದವು ಹೇಳುವುದನ್ನು ಕೇಳಿರಿ. ವೈರಿಗಳ ಮುಂದೆಯೇ ನೀನು ನನ್ನ ತಲೆಗೆ ತೈಲವನ್ನು ಹಚ್ಚಿಸುತ್ತೀ. ನನ್ನ ಪಾತ್ರೆಯು ತುಂಬಿ ಹೊರಸೂಸುತ್ತದೆ. ಅಲ್ಲಿಯೇ ನಾವಿದ್ದೇವೆ. ಈ ಸಮಯದಲ್ಲಿ ಕರ್ತನು ಅವನನ್ನು ಅಭಿಷೇಕಿಸಿದನು. ತನ್ನ ಶತ್ರುವು ದೇವರ ಬಗ್ಗೆ ಮಾತನಾಡುವುದನ್ನು, ಆ ರೀತಿಯಾಗಿ ದೇವರನ್ನು ಧಿಕ್ಕರಿಸುವುದನ್ನು ಕೇಳಿದಾಗ, ಅಭಿಷೇಕವು ಅವನ ಮೇಲೆ ಬಂದಿತು. ಪವಿತ್ರಾತ್ಮವು ಅವನನ್ನು ತೆಗೆದುಕೊಂಡಿತು ಮತ್ತು ಅವನು ಧೈರ್ಯಶಾಲಿಯಾದನು. ಅವನು, ನಾನು ಹೋಗಿ ಅವನೊಂದಿಗೆ ಯುದ್ಧ ಮಾಡುತ್ತೇನೆ ಎಂದು ಹೇಳಿದನು. ಅವರಿಗೆ ಆಘಾತವಾಯಿತು. ಎಲ್ಲರೂ ಬೆಚ್ಚಿಬಿದ್ದರು. ಈ ಚಿಕ್ಕ ಹುಡುಗನು ಜಗಳವಾಡಲು ಹೊರಟಿದ್ದ. ಏನಾಯಿತು ಎಂದು ನಿಮಗೆ ತಿಳಿದಿದೆಯೇ? ಅವನು ಅದನ್ನು ಅನುಮತಿಸುವೆಯಾ ಎಂದು ರಾಜನನ್ನು ಕೇಳಲು ಅವನು ಅವನನ್ನು ರಾಜನ ಬಳಿಗೆ ಕರೆದೊಯ್ದನು. ಅವನು ಕುರಿ, ಕರಡಿ ಮತ್ತು ಸಿಂಹದ ಕಥೆಯನ್ನು ಕೇಳಿದಾಗ, ಅದು ಹಿಂತಿರುಗಿದ್ದ ಸೌಲನಿಗೆ ಮನವರಿಕೆಯಾಯಿತು. ಮತ್ತು ಸೌಲನಿಗೆ ಅಭಿಷೇಕವಾದದ್ದು ಏನೆಂದು ತಿಳಿದಿದ್ದರಿಂದ ಅವನು, ಹೋಗಿ ಯುದ್ಧ ಮಾಡಲಿ ಎಂದು ಹೇಳಿದನು. ಅವನು ಸಂತೋಷಪಟ್ಟನು ಮತ್ತು ಯಾರಿಂದಲೂ ಗೋಲಿಯಾತನ ವಿರುದ್ಧ ಹೋರಾಡಲು ಸಾಧ್ಯವಿಲ್ಲವೆಂದು ನಾಚಿಕೆಯಾಯಿತು. ಓ ಸಹೋದರನೇ, ಆ ಚಿಕ್ಕ ಹುಡುಗನು, ಅಭಿಷೇಕದಿಂದ ಅವನು ಸಮರ್ಥನೆಂದು ರಾಜನಿಗೆ ಮನವರಿಕೆ ಮಾಡಿದನು. ಅವನ ಮೇಲಿನ ಅಭಿಷೇಕವು ರಾಜ ಸೌಲನನ್ನು ಮನವೊಲಿಸುತ್ತಿತ್ತು. ಅವನು ಹೇಳಿದನು, ಸರಿ, ನಾನು ನಿಮಗೆ ಅನುಮತಿ ನೀಡುತ್ತೇನೆ. ಆ ಅಭಿಷೇಕದ ಮೂಲಕ ಅವನು ಈ ವ್ಯಕ್ತಿಯನ್ನು ಭೇಟಿಯಾಗಲು ಹೋದನು. ಈ ಮನುಷ್ಯನು ಎಷ್ಟು ಎತ್ತರವಾಗಿದ್ದನೆಂದು ಊಹಿಸಿರಿ, ಈ ಯುವಕ ಎಷ್ಟು ಚಿಕ್ಕವನೆಂದು ಊಹಿಸಿರಿ. ಅವನ ಸಹೋದರರು ಅವನನ್ನು ರಡ್ಡಿ ಎಂದು ಕರೆದರು. ಹೌದು, ತೆಳ್ಳನೆಯ ವ್ಯಕ್ತಿ. ಅವನು ಕೆಳಗೆ ಹೋಗಿ ಆ ದೈತ್ಯನನ್ನು ಕೊಲ್ಲಬಹುದೆಂಬ ನಂಬಿಕೆಯು ಅವನಲ್ಲಿತ್ತು. ಅವನು ದಾವೀದನಿಗೆ ಒಂದು ಭಾಷಣವನ್ನು ಕೊಟ್ಟನು. ನಾನು ನಿನ್ನ ತಲೆಯನ್ನು ಕತ್ತರಿಸಿ ಆಕಾಶದ ಪಕ್ಷಿಗಳಿಗೆ ತಿನ್ನಿಸುತ್ತೇನೆ. ಹೌದು, ವಾಕ್ಯಗಳು ಸತ್ಯವೇದದೊಳಗೆ ಉತ್ತಮವಾಗಿವೆ. ಕೊನೆಯಲ್ಲಿ ನನಗೆ ಸಮಯವಿದ್ದರೆ ನಾನು ಅದನ್ನು ನಿಮಗಾಗಿ ಓದುತ್ತೇನೆ, ಆದರೆ ಅದರ ಅರ್ಥವು ಅದೇ. ಸಹೋದರ, ಅವನು ಆ ದೈತ್ಯನ ಬಳಿಗೆ ಹೋದನು. ಅವನು ನದಿಯಿಂದ 5 ಕಲ್ಲುಗಳನ್ನು ತೆಗೆದುಕೊಂಡು, ಓಡಿಹೋಗಿ 5 ಕಲ್ಲುಗಳನ್ನು, ತನ್ನ ಕವಣೆಯನ್ನು ತೆಗೆದುಕೊಂಡನು. ಅವನು ಹಿಂದಕ್ಕೆ ಓಡಿ, ಓ ಹೌದು, ತನ್ನ ಕತ್ತಿಯಿಂದ ದಾವೀದನನ್ನು ಕೊಲ್ಲಲು ಪ್ರಯತ್ನಿಸುತ್ತಿದ್ದ ಆ ದೊಡ್ಡ ದೈತ್ಯನಿಂದ ತಪ್ಪಿಸಿಕೊಳ್ಳುತ್ತಿದ್ದನು. ಅವನು ಮುಂದೆ ಹೋಗಿ ಬಂಡೆಗಳ ಹಿಂದೆ ಅಡಗಿಕೊಂಡು ಇಣುಕಿ ನೋಡಿದನು. ನಿಮಗೆ ತಿಳಿಯುವ ಮೊದಲೇ, ಆ ಚಿಕ್ಕವನು ಕಲ್ಲನ್ನು ತೆಗೆದುಕೊಂಡು, ಅದನ್ನು ಕವಣೆಯನ್ನು ಹಾಕಿ ಬೀಸಿ ಆ ದೈತ್ಯನ ಹಣೆಗೆ ಹೊಡೆದನು. ಅವನು ಕೆಳಗೆ ಬಿದ್ದನು. ಮಹಾನ್ ವೀರನು, ಆದರೆ ಪವಿತ್ರಾತ್ಮದ ಅಭಿಷೇಕದಿಂದ ವೀರನು. ನಿಮಗೆ ಮರಣದ ಸಮಯದಲ್ಲಿ, ಯುದ್ಧದ ಸಮಯದಲ್ಲಿ, ನಿಮಗೆ ಕರ್ತನ ಅಭಿಷೇಕದ ಅಗತ್ಯವಿದೆ. ದೇವರ ವಾಕ್ಯದಿಂದ ನಿಮ್ಮನ್ನು ದೂರವಿಡಲು ಈ ವ್ಯಾಖ್ಯಾನಗಳು ನಿಮ್ಮ ಮೇಲೆ ಬಂದಾಗ, ಇದುವೇ ನಿಮಗೆ ಬೇಕಾಗಿರುವುದು. ನಿಮಗೆ ಅಭಿಷೇಕವು ಬೇಕಾಗಿದೆ. ಅವರು ನಿಮ್ಮನ್ನು ಮೋಸಗೊಳಿಸಲು ಪ್ರಯತ್ನಿಸಿದಾಗ ಅದುವೇ ನಿಮಗೆ ಬೇಕಾದ ಅಭಿಷೇಕವಾಗಿದೆ. ಈ ಸುಳ್ಳು ಪ್ರವಾದಿಗಳು, ಈ ಸುಳ್ಳು ಅಭಿಷಿಕ್ತರು, ಈ ಎಲ್ಲ ಜನರೊಂದಿಗೆ ನೀವು ಆ ರೀತಿಯಾಗಿ ಹೋರಾಡುವಿರಿ.
ಅವನು ತನ್ನ ಕುರಿಗಳನ್ನು ಬಿಟ್ಟಿದ್ದಾನೆ ಎಂಬುದನ್ನು ಮರೆಯಬೇಡಿರಿ. ಅವನು ದೈತ್ಯನೊಂದಿಗೆ ಹೋರಾಡಲು ಬಂದನು. ಅವನ ಸಹೋದರ ಅವನನ್ನು ಕೇಳಿದನು, ನೀನು ಈಗ ಎಲ್ಲಿಗೆ ಹೋಗುತ್ತೀಯ? ಆ ಕುರಿಗಳನ್ನು ಯಾರ ಬಳಿ ಬಿಟ್ಟೆ? ನೀವು ಯುದ್ಧವನ್ನು ನೋಡಲು ಬಂದಿದ್ದೀಯಾ? ಆತನು ಅವನಿಗೆ ಉತ್ತರಿಸಲಿಲ್ಲ. ಅವನು ಯಾವುದೇ ಪರಿಗಣನೆಯನ್ನು ನೀಡಲಿಲ್ಲ. ನಾನು ಯುದ್ಧವನ್ನು ನೋಡಲು ಬಂದಿಲ್ಲ, ನಾನು ಇಲ್ಲಿ ಯುದ್ಧ ಮಾಡಲು ಬಂದಿದ್ದೇನೆ. ನಾನು ನಿಮ್ಮ ಶತ್ರುವಿನ ವಿರುದ್ಧ ಹೋರಾಡಲು ಬಂದಿದ್ದೇನೆ. ನಾನು ನಿಮ್ಮ ಶತ್ರುವಿನ ವಿರುದ್ಧ ಹೋರಾಡಲು ಬಂದಿದ್ದೇನೆ. ದೇವರು ನನಗಾಗಿ ಹೋರಾಡುತ್ತಾನೆ. ಸೌಲನಿಗೆ ಗೊತ್ತಿದೆ. ನಾನು ಸೌಲನಿಗೆ ಕಥೆಯನ್ನು ಹೇಳಿದೆ ಮತ್ತು ಅವನು, ಶಾಂತಿಯಿಂದ ಹೋಗು, ಶಾಂತಿಯಿಂದ ಹೋಗು, ನೀನು ಆ ಮನುಷ್ಯನನ್ನು ಕೊಲ್ಲುವಿ. ಓ ಹೌದು. ಆದ್ದರಿಂದ ಅವನು ಅಲ್ಲಿಗೆ ಹೋದನು. ಈಗ ಅವನು ಯಾವುದಕ್ಕಾಗಿ ಹೋರಾಡುತ್ತಿದ್ದಾನೆಂದು ನೋಡಿರಿ. ಸೌಲನು ಅವನಿಗೆ, ಯಾರಾದರೂ ಆ ಶತ್ರುವನ್ನು ಹೊಡೆದು ಯುದ್ಧದಲ್ಲಿ ಗೆದ್ದರೆ, ನನ್ನ ಮಗಳನ್ನು, ವಧುವನ್ನು ನಿನಗೆ ಮದುವೆ ಮಾಡಿಕೊಡುತ್ತೇನೆ. ಹೌದು. ಆದುದರಿಂದ ಅವನು ಹೋಗಿ ಯುದ್ಧ ಮಾಡಿದನು ಮತ್ತು ದೈತ್ಯನನ್ನು ಕೊಂದು ಅವನ ಬಳಿಗೆ ಓಡಿಹೋದನು. ಆದರೆ ಅವನು ಅಲ್ಲಿ ಬಿದ್ದಿರುವಾಗ ಅವನು ಅಲ್ಲಿಗೆ ಓಡಿ ದೈತ್ಯನ ಕತ್ತಿಯನ್ನು ಹೊರತೆಗೆದು ಅವನ ತಲೆಯನ್ನು ಕತ್ತರಿಸಿದನು. ಹೌದು. ಅದರ ನಂತರ ಅವನು ಆತನ ತಲೆಯನ್ನು ಹಿಡಿದು, ಬಹುಶಃ ಟಬ್ನಂತೆ ದೊಡ್ಡದಾಗಿರಬಹುದು. ಹೌದು. ಆದರೆ ದಾವೀದನು ಆತನ ತಲೆಯನ್ನು ತೆಗೆದುಕೊಂಡನು. ಅವನು ಈಗಾಗಲೇ ಅದನ್ನು ಕತ್ತರಿಸಿದನು. ಅವನು ಕತ್ತಿಯನ್ನು ಇಟ್ಟುಕೊಂಡನು. ತಲೆಯನ್ನು ತೆಗೆದುಕೊಂಡು ಮತ್ತೆ ಪರ್ವತದ ಮೇಲೆ ಹೋಗಿ ಅವನು ಅದನ್ನು ರಾಜನಾದ ಸೌಲನ ಮುಂದೆ ಎಸೆದನು. ಆತನು ಹೇಳಿದನು, ಇಲ್ಲಿ ನಿನ್ನ ಶತ್ರು. ನಾನು ಅವನನ್ನು ಭೇಟಿಯಾದೆ, ನಾನು ಅವನ ತಲೆಯನ್ನು ಕತ್ತರಿಸಿದೆ. ಬೇರೆ ರೀತಿಯಲ್ಲಿ ಹೇಳುವುದಾದರೆ, ನಿನ್ನಲ್ಲಿ ಯಾವ ಗಂಡಾದರೂ, ನಿನ್ನ ಇತರ ಸೈನಿಕರಲ್ಲಿ ಯಾರೂ ಆ ಮನುಷ್ಯನನ್ನು ಕೊಲ್ಲಲು ಸಾಧ್ಯವಾಗಲಿಲ್ಲ. ನಾನು ಅವನನ್ನು ಕೊಂದಿದ್ದೇನೆ. ಓಹ್, ಇದು ಸೌಲನ ಹೃದಯವನ್ನು ಸಂತೋಷಪಡಿಸಿತು. ಹೌದು, ಅದು ಸೌಲನಿಗೆ ಸಂತೋಷವಾಯಿತು. ಅವರು ಯುದ್ಧವನ್ನು ಗೆದ್ದರು. ಏನಾಯಿತು ಎಂದು ನಿಮಗೆ ತಿಳಿದಿದೆಯೇ? ಆ ಯುದ್ಧದ ಕಾರಣದಿಂದಾಗಿ ಶತ್ರುಗಳು ಓಡಲು ಪ್ರಾರಂಭಿಸಿದರು. ಇಸ್ರೇಲ್ ಸೈನ್ಯವು ಈ ಸೈನಿಕರನ್ನು ಹಿಂದಟ್ಟಿದರು. ಅವರನ್ನು ಹಿಂದಟ್ಟಲು ಮತ್ತು ಕೊಲ್ಲಲು ಸಾಕಷ್ಟು ಧೈರ್ಯವನ್ನು ಪಡೆದುಕೊಂಡರು, ಏಕೆಂದರೆ ಈಗ ಅವರ ಚಾಂಪಿಯನ್ ಸತ್ತನು. ಚಾಂಪಿಯನ್ ಈಗ ಸತ್ತ ಕಾರಣ ಅವರು ಧೈರ್ಯಶಾಲಿಯಾದರು. ಈಗ ಅವರು ಯೋಧರಾದರು. ಈಗ ಅವರು ಬಲವನ್ನು ಪಡೆದರು. ಪವಿತ್ರಾತ್ಮವು ಅವರಿಗೆ ಸಹಾಯ ಮಾಡಿತು. ಅವರೆಲ್ಲರನ್ನು ಸಂಹರಿಸುವ ತನಕ ಅವರು ತಮ್ಮ ಶತ್ರುಗಳನ್ನು ಓಡಿಸಿದರು, ಅವರೆಲ್ಲರನ್ನೂ. ಆದರೆ ಆ ವ್ಯಕ್ತಿಯಾದ ಸೌಲನು, ಸೌಲ್ ರಾಜನು, ಇಸ್ರಾಯೇಲಿನ ಮೊದಲ ರಾಜ, ಅವನು ನಂಬಿಗಸ್ತನಾಗಿರಲಿಲ್ಲ. ಅವನು ನಿಷ್ಠಾವಂತ ವ್ಯಕ್ತಿಯಾಗಿರಲಿಲ್ಲ. ಅವನು ಯುದ್ಧವನ್ನು ಗೆದ್ದಿದ್ದರೂ, ಅವನು ಎಂದಿಗೂ ತನ್ನ ಮಗಳನ್ನು ದಾವೀದನಿಗೆ ಮದುವೆಯಾಗಲು ಕೊಡಲಿಲ್ಲ. ವಂಚನೆಯುಳ್ಳ ವ್ಯಕ್ತಿಯು, ವಂಚನೆಯ ವ್ಯಕ್ತಿ. ಅವನು ಎಂದಿಗೂ ತನ್ನ ಮಗಳನ್ನು ದಾವೀದನಿಗೆ ಕೊಡಲಿಲ್ಲ. ಓ ಹೌದು. ಮತ್ತು ಆ ಕಥೆಯಲ್ಲಿ ಇನ್ನೂ ಅನೇಕ ವಿಷಯಗಳಿವೆ. ಅದು ನನ್ನನ್ನು ಕೀರ್ತನೆ 23 ಅನ್ನು ವಿವರಿಸುವುದರಿಂದ ದೂರ ಮಾಡಬಾರದು ಮತ್ತು ವಿವರಿಸಲು ನನಗೆ ತುಂಬಾ ಹೆಚ್ಚಾಗಿದೆ. ಓ ಹೌದು. ದಾವೀದನು ಸೌಲನ ಮನೆಯಲ್ಲಿ ಸೇರಿಕೊಂಡನು ಏಕೆಂದರೆ ಅವನ ಮೇಲೆ ದುರಾತ್ಮವಿತ್ತು, ಅದು ಸೌಲನು. ಅವನು ಸಂಗೀತವನ್ನು ನುಡಿಸಿದಾಗಲೆಲ್ಲಾ ಆ ದುರಾತ್ಮವು ಸೌಲನನ್ನು ಬಿಟ್ಟು ಹೋಗುವಂತೆ ಆಜ್ಞಾಪಿಸಿದನು. ಆದರೆ ಆ ಮನುಷ್ಯನು ವಂಚಕನಾಗಿದ್ದನು ಮತ್ತು ದಾವೀದನ ಶತ್ರುವಾದನು. ದಾವೀದನು ಸೌಲನ ಎಲ್ಲಾ ಶತ್ರುಗಳನ್ನು ಸೋಲಿಸುತ್ತದೆ. ಕೀರ್ತನೆ 23ರ ಕಥೆಯೊಂದಿಗೆ ನಾವು ಮುಂದುವರಿಯಬೇಕು. ಓ ಹೌದು. ಇದೆಲ್ಲವೂ ಆತ್ಮಿಕವಾಗಿದೆ. ಇದು ಕರ್ತನ ಬಗ್ಗೆ ಮಾತನಾಡಲ್ಪಡುತ್ತಿದೆ. ಇದು ಆತನ ಮಕ್ಕಳ ಬಗ್ಗೆ ಮಾತನಾಡುತ್ತಿದೆ. ಅವರು ಜೀವನದಲ್ಲಿ ಏನನ್ನು ಎದುರಿಸುತ್ತಾರೆ ಎಂಬುದರ ಕುರಿತು ಇದು ಮಾತನಾಡುತ್ತಿದೆ. ಆತನು ಜೀವನದಲ್ಲಿ ಏನು ಎದುರಿಸುತ್ತಾರೆ. ಆದರೆ ಕರ್ತನ ಅಭಿಷೇಕವು ಆತನ ಶತ್ರುಗಳನ್ನು, ವ್ಯಾಖ್ಯಾನಗಳನ್ನು ನೋಡಿಕೊಳ್ಳುತ್ತದೆ, ಎಲ್ಲಾ ಯೂದಾಸ್ಗಳನ್ನು ನೋಡಿಕೊಳ್ಳುತ್ತದೆ. ಎಲ್ಲಾ ಯೂದಾಟೇರಿಯರನ್ನು ಅದು ನೋಡಿಕೊಳ್ಳುತ್ತದೆ. ಈ ವ್ಯಾಖ್ಯಾನಕಾರರು, ಈ ಸುಳ್ಳು ಪ್ರವಾದಿಗಳು, ಈಗ ವಾಸಿಸುತ್ತಿರುವ ಈ ಯೂದಾಟೇರಿಯರ ಗುಂಪು, ಅದು ನಮ್ಮ ಮುಂದೆ ಇದೆ. ಓ ಏನು ನೀವು ಅದರ ಬಗ್ಗೆ ಹೆಚ್ಚು ಕೇಳುವಿರಿ,
ಇಂದು ಪ್ರಸ್ತಕವಾಗಿ ಬೆತೆಲ್ನಲ್ಲಿರುವ ಯೂದಾಟೇರಿಯನ್ ಗುಂಪು. ಸುತ್ತಲೂ ಅವರು ಸಭೆಯನ್ನು ಹೊಂದಿದ್ದಾರೆ. ಅವರು ತಮ್ಮದೇ ಆದ ಸಭೆಯನ್ನು ಹೊಂದಿದ್ದಾರೆ. ತಮ್ಮದೇ ಆದ ಸಭೆಯನ್ನು ಹೊಂದಿದ ನಂತರ, ಅವರು ಆ ಯೂದಾಟೇರಿಯನ್ ಗುಂಪಿಗೆ ಸದಸ್ಯರನ್ನು ಪಡೆಯಲು ಪ್ರಯತ್ನಿಸುತ್ತಿದ್ದಾರೆ. ಅವರೆಲ್ಲರೂ ನಾಶವಾಗುವರು. ಹೌದು, ಅವರೆಲ್ಲ ಹೇಡಿಗಳು. ಆದರೆ ಕರ್ತನು ನಮ್ಮ ಕುರುಬನಾಗಿದ್ದಾನೆ. ನಾವು ಸಾವಿನಲ್ಲಿ ಅಥವಾ ಜೀವನದಲ್ಲಿ ಹೆದರುವುದಿಲ್ಲ. ನಾವು ಅವರೆಲ್ಲರನ್ನೂ ನಾಶಪಡಿಸುತ್ತೇವೆ. ಹೌದು, ಆಮೆನ್, ಆಮೆನ್, ಆಮೆನ್. ದಾವೀದನು ಯುದ್ಧಕ್ಕೆ ಹೋಗುವಾಗ ಅರ್ಥ ಅದುವೇ. ಆದರೆ ಆತನ ತಂದೆ ಜೆಸ್ಸಿಯಿಂದ ಆತನು ಕರೆಯಲ್ಪಟ್ಟನು. ನಂತರ, ಆತನ ಕುರಿಗಳನ್ನು ನೋಡಿಕೊಳ್ಳುತ್ತಿದ್ದಾಗ, ಆತನಲ್ಲಿರುವ ಅಭಿಷೇಕವು ಕರಡಿಯನ್ನು ಕೊಂದಿತು, ಸಿಂಹವನ್ನು ಕೊಂದಿತು. ಅದು ಗೋಲಿಯಾತ್ನನ್ನು ಸಹ ಕೊಲ್ಲಬಹುದೆಂದು ಆತನು ಗ್ರಹಿಸಿಕೊಂಡಿದ್ದನು. ಆತನು ಯುದ್ಧ ರಣರಂಗಕ್ಕೆ ಹೋದನು. ಆತನು ಆತ್ಮವಿಶ್ವಾಸವನ್ನು ಹೊಂದಿದ್ದನು ಹಾಗೂ ಆ ಚಿಕ್ಕ ಯುದ್ಧವೀರನು ದೈತ್ಯನನ್ನು ಕೊಲ್ಲಲು ಸಮರ್ಥನೆಂದು ಸೌಲನು ಆತ್ಮವಿಶ್ವಾಸವನ್ನು ಹೊಂದಿದ್ದನು. ಹೌದು, ಇದು ನಿಜ. ಆನಂದದಿಂದ ನನ್ನ ಪಾತ್ರೆಯು ಹೊರಸೂಸುತ್ತದೆ. ನನ್ನ ಸಹೋದರರ ಮತ್ತು ನನ್ನ ಸಹೋದರಿಯರೇ, ಹೌದು. ಆದ್ದರಿಂದ, ನನ್ನ ತಲೆಗೆ ತೈಲವನ್ನು ಹಚ್ಚಿಸುತ್ತೀ. ನನ್ನ ಪಾತ್ರೆಯು ತುಂಬಿ ಹೊರಸೂಸುತ್ತದೆ. ಆತನು ಸಂತುಷ್ಟನಾಗಿದ್ದನು, ಅಭಿಷೇಕವು ಆತನ ಮೇಲೆ ಇದ್ದುದರಿಂದ ಆತನು ಆನಂದವಾಗಿದ್ದನು. ಹೌದು, ಇದಕ್ಕಿಂತ ಕಡಿಮೆ. ನನ್ನ ಪಾತ್ರೆಯು ಹೊರಸೂಸುತ್ತದೆ. ಇದಕ್ಕಿಂತ ಹೆಚ್ಚು. ಉಲ್ಲಾಸವು ಆತನ ಹೃದಯದಲ್ಲಿ ತುಂಬಿದೆ. ಆತನು ತನ್ನ ಶತ್ರುವನ್ನು ಕೊಂದಿದ ನಂತರ ಅವನು ಅಷ್ಟಾಗಿ ಉಲ್ಲಾಸಗೊಂಡಿದ್ದನು. ಆತನು ದೇವರನ್ನು ಆರಾಧಿಸಿದನು. ಆತನು ದೇವರನ್ನು ಸ್ತುತಿಸಿದನು. ಆತನು ದೇವರಿಗೆ ಧನ್ಯವಾದ ಹೇಳಿದನು. ನನ್ನ ಸಹೋದರರೇ, ಆತನು ಆ ಯುದ್ಧವನ್ನು ಗೆದ್ದನು. ಆತನ ತಲೆಯನ್ನು ಅಭಿಷೇಕಿಸಲ್ಪಟ್ಟಿತು. ಆತನು ತನ್ನ ಶತ್ರುವನ್ನು ನೋಡಿಕೊಳ್ಳುತ್ತಿದ್ದಾಗ ಆತನ ಮುಂದೆ ಒಂದು ಔತಣವನ್ನು ಹೊಂದಿದ್ದನು. ಆತನು ಗೆಲುವನ್ನು ಹೊಂದಿದನು. ಆತನ ಮುಂದೆ ಔತಣವು ಸಿದ್ಧವಾಗಿತ್ತು. ಯೆಹೋಶುವನು ಹೇಳಿದಂತೆಯೇ, ಕಾಲೇಬನು ಹೇಳಿದಂತೆಯೇ, ಅವರು ನಮಗೆ ರೊಟ್ಟಿಯಾಗಿರುವರು, ನಾವು ಅವರನ್ನು ಜಯಿಸುವೆವು. ಹೌದು, ಅವರು ಆ ಯುದ್ಧವನ್ನು ಗೆಲ್ಲಬಹುದೆಂದು ಅನುಮಾನಿಸಿದವರೆಲ್ಲರನ್ನು ಅವರು ಕೊಂದರು. ಹೌದು, ಅವರು ಖಡ್ಗದಿಂದ ಅವರನ್ನು ಕೊಂದರು. ಅದು ಯೆಹೋಶುವನು, ಅದು ಕಾಲೇಬನು. ಓ ಹೌದು, ಸರಿಯಾಗಿ ದಾವೀದನಂತೆ, ಸಣ್ಣ ವ್ಯಕ್ತಿಯು. ನನ್ನ ಸಹೋದರ, ಅದು ಹೇಗೆ ಆ ದೈತ್ಯ ಮನುಷ್ಯನನ್ನು ಕೊಂದನು, ಅದು ದೇವರು ಮಾತ್ರವೇ. ದೇವರು ಕಲ್ಲನ್ನು ಅಭಿಷೇಕಿಸಿದನು. ದಾವೀದನು ಅವನ ತಲೆಗೆ ಹೊಡೆದನು, ದೊಡ್ಡ ದೈತ್ಯನನ್ನು ಬೀಳಿಸಿದನು. ಅದು ಸಣ್ಣ ಹುಡುಗನಲ್ಲ, ಅದು ದೇವರು. ಯೆಹೋವನು ನನಗೆ ಕುರುಬನು, ಕೊರತೆ ಪಡೆನು. ಆತನು ಹಸುರುಗಾವಲುಗಳಲ್ಲಿ ನನ್ನನ್ನು ತಂಗಿಸುತ್ತಾನೆ, ವಿಶ್ರಾಂತಿಕರವಾದ ನೀರುಗಳ ಬಳಿಗೆ ಬರಮಾಡುತ್ತಾನೆ. ನನ್ನ ಪ್ರಾಣವನ್ನು ಉಜ್ಜೀವಿಸಮಾಡಿ. ಓ ಹೌದು, ಅವನು ಯಾರೊಬ್ಬರ ಆತ್ಮವನ್ನು ಪುನಃಸ್ಥಾಪಿಸುತ್ತಾನೆ. ಆತನು ನಿನ್ನ ಆತ್ಮವನ್ನು ಮರಳಿ ತಂದನು. ಆತನು ನಿನ್ನನ್ನು ರಕ್ಷಿಸಿದನು. ಆತನು ನಿನ್ನನ್ನು ಸಂತೋಷಪಡಿಸಿದನು. ಆತನು ನಿನ್ನನ್ನು ಆನಂದಗೊಳಿಸಿದನು. ಅವನು ನಿನ್ನನ್ನು ಸಂತೋಷಪಡಿಸಿದನು. ಓ ಹೌದು, ಅಲ್ಲಿ ಅದುವೇ ದೊಡ್ಡ ವಿಷಯವು. ದಾವೀದನಿಂದ ಗೋಲಿಯಾತ್ಗೆ ಇಳಿಸಲು ನಾನು ಅಲ್ಲಿಗೆ ಕತ್ತರಿಸಬೇಕಾಯಿತು. ಹೌದು, ಅಭಿಷೇಕವು ಏನು ಮಾಡುತ್ತಿದೆ ಎಂಬುದನ್ನು ನಿಮಗೆ ತೋರಿಸಲು ಅವನನ್ನು ತಂದೇನು. ಮಹಾನ್ ಅಭಿಷೇಕವು ಆತನಿಗೆ ಏನು ಮಾಡಿತು. ಅವನು ತನ್ನ ಶತ್ರುವನ್ನು ಕೊಂದು, ಅವರನ್ನು ನಾಶಮಾಡಿದನು ಮತ್ತು ಉಳಿದ ಶತ್ರುಗಳನ್ನು ಓಡಿಸಲು ತನ್ನ ಸಹೋದರರಿಗೆ ಬಲವನ್ನು ನೀಡಿದನು. ಆಮೆನ್. ನಾವು ಮತ್ತೆ ಕೊನೆಯ ವಾಕ್ಯವನ್ನು ಹೊಂದಿದ್ದೇವೆ. ಕೀರ್ತನೆ 23.6 ಯುದ್ಧಗಳ ನಂತರ ವಿಜಯದ ಶಾಂತಿಯು ಮತ್ತು ನಿತ್ಯಜೀವವು. ಈಗ, ಕೀರ್ತನೆ 23:6 ನೇಯ ಮತ್ತು ಕೊನೆಯ ವಚನ. ಕೀರ್ತನೆ 23:6 ನಿಶ್ಚಯವಾಗಿ ನನ್ನ ಜೀವಮಾನದಲ್ಲೆಲ್ಲ ಶುಭವೂ ಕೃಪೆಯೂ ನನ್ನನ್ನು ಹಿಂಬಾಲಿಸುವವು. ನಾನು ಸದಾಕಾಲವೂ ಯೆಹೋವನ ಮಂದಿರದಲ್ಲಿ ವಾಸಿಸುವೆನು. ಕೊನೆಯ ವಚನ. ಮತ್ತು ಈ ಕೀರ್ತನೆಯು ಎಲ್ಲಿ ಸಂಪರ್ಕಗೊಂಡಿದೆ ಎಂದು ನಾವು ನೋಡುತ್ತೇವೆ. ಕೀರ್ತನೆ, ದೇವರು ದಾವೀದನಿಗೆ ಕರಡಿಯನ್ನು, ಸಿಂಹವನ್ನು ಕೊಂದ ಅನುಭವವನ್ನು ನೀಡಿದ ನಂತರ, ನೇರವಾಗಿ ಅದು ಗೋಲಿಯಾತನ ಹತ್ಯೆಯೊಂದಿಗೆ ಸಂಪರ್ಕ ಹೊಂದಿದೆ. ಆದ್ದರಿಂದ, ಕೀರ್ತನೆಯು ಅದ್ಭುತವಾಗಿದೆ. ಒಬ್ಬ ಸಣ್ಣ ಹುಡುಗನಿಗೆ, ಸರಿಯಾಗಿ ಅರಣ್ಯದಲ್ಲಿಯೇ ಕುರಿಗಳನ್ನು ಆರೈಕೆ ಮಾಡುತ್ತಾ ಸ್ವಾಭಾವಿಕ
ಕಾರ್ಯಗಳಿಂದ ಸ್ಫೂರ್ತಿ ಪಡೆದು ಕೀರ್ತನೆ ಬರೆಯಲು ಅವಕಾಶ. ಅವನು ಹೊರಟು ಹೋಗಿ ಗೋಲಿಯಾತ್ ಎಂಬ ದೈತ್ಯನೊಂದಿಗೆ ಯುದ್ಧಕ್ಕೆ ಹೋಗಬೇಕಾಯಿತು. ಆದ್ದರಿಂದ ದೈತ್ಯ ಗೋಲಿಯಾತನ ಹತ್ಯೆಗೂ ಕೀರ್ತನೆಯನ್ನು ಬರೆಯುವ ಸ್ಥಾನಕ್ಕೆ ಸರಿಯಾಗಿತ್ತು. ಅವನು ಬರೆಯಬಲ್ಲ ಸಣ್ಣ ಹುಡುಗನಾಗಿದ್ದನು ಎಂದು ನಾನು ಊಹಿಸುತ್ತೇನೆ. ಕುರಿಗಳನ್ನು ನೋಡಿ ಅವನು ಸ್ಫೂರ್ತಿ ಪಡೆದನು ಮತ್ತು ತನ್ನ ಕುರಿಗಳಿಂದ ಮಾದರಿ ಮಾಡಿಕೊಂಡನು. ಸ್ಫೂರ್ತಿ ಅವನನ್ನು ತಾಕಿತು, ಕರ್ತನು ನನ್ನ ಕುರುಬನಾಗಿದ್ದಾನೆ. ಅವನು ದೇವರನ್ನು ತನ್ನ ಕುರುಬನಂತೆ ನೋಡಿದಾಗ, ಇಡೀ ಪ್ರಪಂಚವು ಅವನಿಗೆ ಚಿಕ್ಕದಾಯಿತು. ಕುರಿಗಳನ್ನು ಕಾಯುವುದರಿಂದ, 23ನೇ ಕೀರ್ತನೆಯನ್ನು ಬರೆಯುವುದರಿಂದ, ಅವನು ಯುದ್ಧಕ್ಕೆ ಹೋಗಲು ಸ್ವಲ್ಪ ಬಿಡುವು ತೆಗೆದುಕೊಂಡನು. ಯುದ್ಧದಲ್ಲಿದ್ದಾಗ, ಅವನು ಈಗ ಯುದ್ಧದ ನಂತರ ಶಾಂತಿಯ ವಿಜಯವನ್ನು ಹೊಂದಿದನು. ಆದ್ದರಿಂದ, ಅವನು ಹೇಳಿದನು, ನಿಶ್ಚಯವಾಗಿ ಒಳ್ಳೆಯತನವೂ ಕರುಣೆಯೂ ನನ್ನ ಜೀವನದ ದಿವಸಗಳಲ್ಲೆಲ್ಲ ನನ್ನನ್ನು ಹಿಂಬಾಲಿಸುವವು. ಹೌದು. ಆದ್ದರಿಂದ, ನಾವು ಕೊನೆಯ ವಚನದ ಅರ್ಥವನ್ನು ನೋಡಬಹುದು. ನಾವು ಹೋರಾಡಿದ ಆತ್ಮಿಕ ಯುದ್ಧಗಳ ನಂತರ, ಒಂದು ಸ್ವಾಭಾವಿಕ ಯುದ್ಧ, ಅವನು ಹೋರಾಡಿದ ಸ್ವಾಭಾವಿಕ ಯುದ್ಧ, ಅವನು ಎಂದೆಂದಿಗೂ ಬದುಕಲು ಹೋಗುತ್ತಾನೆ, ನಿತ್ಯ ಜೀವನ. ಎಂದೆಂದಿಗೂ ಜೀವಿಸುವುದು ಎಂದು ಆತನು ಹೇಳುತ್ತಾನೆ. ಸರಳವಾದ ಕೀರ್ತನೆ, ದೊಡ್ಡ ವಿಷಯಗಳ ಬಗ್ಗೆ ಮಾತನಾಡುವ ಸಣ್ಣ ಕೀರ್ತನೆಯು. ನಿಶ್ಚಯವಾಗಿ ಒಳ್ಳೆಯತನವೂ ಮತ್ತು ಕರುಣೆಯೂ, ಎಂದು ಅವನು ಮುಕ್ತಾಯ ಮಾಡಿದನು. ಅದು ನಿತ್ಯ. ಮತ್ತು ಕರುಣೆಯು ನನ್ನ ಜೀವನದ ದಿವಸಗಳಲ್ಲೆಲ್ಲ ನನ್ನನ್ನು ಹಿಂಬಾಲಿಸುವವು. ಹೌದು, ಆತನು ನಿತ್ಯಜೀವವನ್ನು ಹೊಂದುವನು. ದೇವರ ಜೀವವನ್ನು ಅವನು ಹೊಂದುವನು. ಅವನು ದೇವರೊಂದಿಗೆ ವಾಸಿಸುವನು. ಓ ಹೌದು, ಆ ಪವಿತ್ರತೆಯ ಜೀವನವನ್ನು ನಡೆಸುವ ಮೂಲಕ, ದೇವರೊಂದಿಗೆ ಸಂಭಾಷಣೆ ಮಾಡುತ್ತಾ, ತನ್ನ ದೇವರನ್ನು ದೇವರಾಗಿ, ಕರ್ತನಾಗಿ, ಕುರುಬನಾಗಿ ಗುರುತಿಸುವ ಮೂಲಕ ಅವನು ಅದನ್ನೇ ಹೊರಹಾಕಲು ಪ್ರಯತ್ನಿಸುತ್ತಿದ್ದಾನೆ. ನಾವು ನಂಬಿಗಸ್ತರಾಗಿದ್ದರೆ ದೇವರು ನಮಗೆ ಜಯವನ್ನು ಕೊಡುತ್ತಾನೆ. ಕರ್ತನು ನನ್ನ ಕುರುಬನಾಗಿದ್ದಾನೆ, ಅವನಿಗೆ ಕೊರತೆಯಿಲ್ಲ. ಮತ್ತು ಈ ಕೀರ್ತನೆಯು ದೇವರನ್ನು ಸೇವಿಸುವ ಮತ್ತು ಆತನನ್ನು ದೇವರೆಂದು, ಕುರುಬನೆಂದು ತಿಳಿದಿರುವ ಪ್ರತಿಯೊಬ್ಬ ಮನುಷ್ಯನಿಗಾಗಿ ಬರೆಯಲಾಗಿದೆ. ಕುರುಬನಂತೆ. ಕುರುಬನು. ಓಹ್, ಇದು ಅದ್ಭುತವಾಗಿದೆ. ಅವನು ತನ್ನ ಯುದ್ಧಗಳನ್ನು ಹೋರಾಡಲು ದೇವರನ್ನು ನಂಬಿದನು. ಅವನು ತನ್ನನ್ನು ಪ್ರೀತಿಸಲು ದೇವರಲ್ಲಿ ನಂಬಿಕೆ ಇಟ್ಟನು. ತನ್ನನ್ನು ನೋಡಿಕೊಳ್ಳುವ, ತನ್ನ ಜೀವನವನ್ನು ನೋಡಿಕೊಳ್ಳುವ, ತನ್ನ ಯುದ್ಧಗಳನ್ನು ನೋಡಿಕೊಳ್ಳುವ ದೇವರನ್ನು ದಾವೀದನು ನಂಬಿದನು. ಹೌದು, ತನ್ನ ಕುರಿಗಳನ್ನು ರಕ್ಷಿಸಲು ಅವನು ಏನು ಮಾಡಿದನೆಂದು ನೋಡಿರಿ. ಅವನು ಕರಡಿಯನ್ನು ಕೊಂದನು. ಅವನು ಸಿಂಹವನ್ನು ಕೊಂದನು ಮತ್ತು ಅದು ಅಲೌಕಿಕವಾಗಿತ್ತು. ಅವನು ಸಿಂಹದ ಬಾಯಿಯನ್ನು ತೆರೆದು ದವಡೆಯನ್ನು ಮುರಿದನು. ಅದು ದೊಡ್ಡ ದೇವರಾಗಿರಬೇಕು. ಅದು ದೊಡ್ಡ ದೇವರಾಗಿರಬೇಕು. ಕರಡಿಯೊಂದಿಗೆ ಹೋರಾಡಲು ಮತ್ತು ಸಿಂಹದೊಂದಿಗೆ ಹೋರಾಡಲು ದೇವರಿಂದ ಮಾತ್ರ ಸಾಧ್ಯ. ಆತನು ಮನುಷ್ಯನನ್ನು ಬಲಪಡಿಸಿದನು ಮತ್ತು ಅವನು ಹೆದರಲಿಲ್ಲ. ಕರ್ತನು ನನ್ನ ಕುರುಬನಾಗಿದ್ದಾನೆ. ಆ 2 ಮೃಗಗಳನ್ನು ಕೊಂದ ಅದೇ ದೇವರಿಂದ ಯಾವುದೇ ಗೋಲಿಯಾತನನ್ನು, ಯಾವುದೇ ದೊಡ್ಡ ಮೆದುಳನ್ನು, ಯಾವುದೇ ವ್ಯಾಖ್ಯಾನವನ್ನು ಹೊಂದಿರುವ ಯಾವುದೇ ವ್ಯಕ್ತಿಯನ್ನು, ಸತ್ಯವೇದದಲ್ಲಿ ತನ್ನ ವ್ಯಾಖ್ಯಾನದಿಂದ ನಿಮ್ಮನ್ನು ನಾಶಮಾಡಲು ಬಯಸುವ ಯಾವುದೇ ವ್ಯಕ್ತಿಯನ್ನು, ಯಾವುದೇ ಯೂದಾಸ್ ಮತ್ತು ಯಾವುದೇ ಯೂದಾಟೇರಿಯನ್ ಗುಂಪನ್ನು ಕೊಲ್ಲಲು ಸಾಧ್ಯವಾಯಿತು. ಈ ಸಭೆಯನ್ನು ಬಿಟ್ಟು ತಮ್ಮ ವ್ಯವಹಾರದಲ್ಲಿ ಹೋಗಿ ಪ್ರಧಾನ ಕಚೇರಿಯ ಯೂದಾಟೇರಿಯನ್ ಗುಂಪಿನಲ್ಲಿ ಹೋಗಲು, ಅವರು ಸಾಧ್ಯವಾದರೆ ಈ ಪ್ರಕಟಣೆಯನ್ನು ನಾಶಮಾಡುವಂತೆ ಅವರು ವರ್ತಿಸಲು ಬಯಸುತ್ತಾರೆ. ನೀವು ಈ ಪ್ರಕಟಣೆಯನ್ನು ನಾಶಮಾಡಲು ಸಾಧ್ಯವಿಲ್ಲ. ಆತನು ನಮ್ಮ ಕುರುಬನು. ಆತನೇ ನಮ್ಮ ದೇವರು. ಆತನು ಸಣ್ಣ ಹುಡುಗನಿಗೆ ಸಿಂಹದ ಮೇಲೆ, ಕರಡಿಯ ಮೇಲೆ ಮತ್ತು ಗೋಲಿಯಾತನ ಮೇಲೆ ವಿಜಯವನ್ನು ನೀಡಿದರೆ, ಆತನು ವಿಜಯವನ್ನು ಹೊಂದಲು ಮತ್ತು ನಮಗೆ ಜಯವನ್ನು ನೀಡಲು ಶಕ್ತನಾಗಿದ್ದಾನೆ. ಒಮ್ಮೆ ನಾವು ನಿಷ್ಠರಾಗಿದ್ದರೆ, ಒಮ್ಮೆ ನಾವು ನಮ್ಮ ದೇವರೊಂದಿಗೆ ವ್ಯವಹರಿಸುತ್ತಿದ್ದರೆ, ನಮ್ಮ ದೇವರು, ನಮ್ಮ ರಕ್ಷಕನು ಮತ್ತು ನಮ್ಮ ಕರ್ತನು ನಮ್ಮ ರಾಜನು, ನಾವು ವಿಜಯವನ್ನು ಹೊಂದಿದ್ದೇವೆ. ಇಲ್ಲಿ ಭೂಮಿಯ ಮೇಲೆ ಮಾತ್ರವಲ್ಲ ಗೆಲುವು, ಸೈತಾನನನ್ನು ಜಯಿಸಲು, ಈ ಲೋಕವನ್ನು ಜಯಿಸಲು, ಎಲ್ಲಾ ಅಸಹ್ಯ ಜೀವನ, ಮತ್ತು ನಮ್ಮಲ್ಲಿರುವ ಹಸಿವನ್ನು ಜಯಿಸಲು ಗೆಲುವು. ಹೌದು, ಆಗ ಕರ್ತನು ನಮಗೆ ಜಯವನ್ನು ನೀಡಲಿದ್ದಾನೆ. ಸಮಯ ಮೀರುತ್ತಿದೆ, ಆದರೆ ಇದು 23ನೇ ಕೀರ್ತನೆಯನ್ನು ವಿವರಿಸುತ್ತಿದೆ.
ಇದು ದೈತ್ಯ ಗೋಲಿಯಾತನನ್ನು ಹತ್ಯೆಯನ್ನು ಸಂಪರ್ಕಿಸುವ ಅದ್ಭುತವಾದ ಕೀರ್ತನೆಯಾಗಿದೆ. ಹೌದು, ಮತ್ತು ನೀವು ಅರ್ಥಮಾಡಿಕೊಳ್ಳಬೇಕಾದದ್ದನ್ನು ನೀವು ಅರ್ಥಮಾಡಿಕೊಂಡಿದ್ದೀರಿ ಎಂದು ನನಗೆ ನಿಶ್ಚಯವಿದೆ. 1ನೇ ವಚನ, 2ನೇ ವಚನ, 3ನೇ ವಚನ, 4ನೇ ವಚನ, 5ನೇ ವಚನ ಮತ್ತು 6ನೇ ವಚನ. ಈ ಪಾಠದ ಮೂಲಕ ನೀವು ಆ ಕೀರ್ತನೆಯನ್ನು ಓದಲು ಸಾಧ್ಯವಾಗುತ್ತದೆ. ಪ್ರತಿದಿನ ಬೆಳಿಗ್ಗೆ, ಮನುಷ್ಯನೇ, ಪ್ರತಿ ಸಂಜೆ. ಹೌದು, ಆ ಕೀರ್ತನೆಯನ್ನು ಸರಿಯಾಗಿ ಪ್ರೀತಿಸುವ ರೀತಿಯಲ್ಲಿ ನೀವು ಅದನ್ನು ಅರ್ಥಮಾಡಿಕೊಳ್ಳಿರಿ. ಸರಿಯಾಗಿ ಕೀರ್ತನೆಯನ್ನು ಪ್ರೀತಿಸಿರಿ, ಅದು ಏನು ಹೇಳುತ್ತದೆ ಎಂದು ನಿಮಗೆ ತಿಳಿದಿದೆ. ಇದರ ಅರ್ಥವೇನೆಂದು ನಿಮಗೆ ತಿಳಿದಿದೆ, ಮತ್ತು ನೀವು ಅದನ್ನು ಪ್ರೀತಿಸಬೇಕು. ಸ್ವಾಭಾವಿಕವಾಗಿ ಮಾತ್ರವಲ್ಲ. ಸ್ವಾಭಾವಿಕ ಕುರುಬನು ಕುರಿಯನ್ನು ಕಾಯುತ್ತಾನೆ, ಅದು ಪ್ರಕೃತಿ. ಆದರೆ ಈಗ, ಅದಕ್ಕೆ ಆತ್ಮಿಕ ಅರ್ಥವಿದೆ ಎಂದು ನಿಮಗೆ ತೋರಿಸಲು ನಾವು ಅದನ್ನು ಮಾದರಿ ಮಾಡಿದ್ದೇನೆ. ಹೌದು, ಆತ್ಮಿಕ ಅರ್ಥವೆಂದರೆ ದೇವರು ಅವನ ಕುರುಬನಾಗಿದ್ದನು. ಓ ಹೌದು, ಆತ್ಮಿಕ ಘಟನೆಯೆಂದರೆ ದೇವರ ಬಲವು, ಯಾರೂ ಅವನನ್ನು ಸೋಲಿಸಲು ಸಾಧ್ಯವಿಲ್ಲ. ಚುನಾಯಿತರು ಅಥವಾ ಮೊದಲೇ ನೇಮಿಸಿದವರು ದೇವರ ಮನೆಯಲ್ಲಿ ನಿತ್ಯವಾಗಿ ಜೀವಿಸುತ್ತಾರೆ. ಅದು ಮುಂದುವರಿಯುತ್ತದೆ ಮತ್ತು ನಂತರ ಆತನು ವಾಗ್ದಾನವನ್ನು ನೀಡಿದನು, ನೀನು ಆತನ ಮನೆಯಲ್ಲಿ ನಿತ್ಯವಾಗಿ ವಾಸಿಸುವಿ. ಆತ್ಮಿಕವಾಗಿ ಮತ್ತು ಸ್ವಾಭಾವಿಕವಾಗಿ ನಡೆಯುತ್ತಿರುವ ಎಲ್ಲದರೊಂದಿಗೂ, ಇಡೀ ಪ್ರಪಂಚದ ಪ್ರತಿ ಪೀಳಿಗೆಗೂ ಆದಿಕಾಂಡದಿಂದ ಪ್ರತಿ ಪೀಳಿಗೆಗೂ. ಅದುವೇ ಶ್ರೇಷ್ಠವಾದ ಅತ್ಯುನ್ನತ ಅಂತ್ಯವಾಗಿದೆ. ನನ್ನ ಸಹೋದರನೇ, ನಾವು ಆತನ ಮನೆಯಲ್ಲಿ ವಿಜಯಶಾಲಿಗಳಾಗಿ ನಿತ್ಯವಾಗಿ ವಾಸಿಸಲಿದ್ದೇವೆ. ಒಯ್ಯಲ್ಪಡುವಿಕೆಯು ಇದೀಗ ನಡೆಯಲಿದೆ. ಓ ಹೌದು, ನನ್ನ ಸಹೋದರನೇ, ನಾವು ಒಯ್ಯಲ್ಪಡುವಿಕೆಯನ್ನು ಮಾಡುವೆವು, ನಾವು ದೇವರೊಂದಿಗೆ ಹೋಗುತ್ತೇವೆ. ಓ ಹೌದು, ನಾವು ಸದಾಕಾಲವೂ ಜೀವಿಸುತ್ತೇವೆ. ಹೌದು, ನಂತರ, ನನ್ನ ಸಹೋದರನೇ, ನಾವು ದೇವರನ್ನು ಕಾಣುವ ಆ ದೊಡ್ಡ ಸ್ಥಳಕ್ಕೆ ನೀನು ಬರವಿ. ಹೌದು, ಆತನು ಪ್ರಸಂಗಿ ಪುಸ್ತಕದಲ್ಲಿ ಮಾಡಿದ ಎಲ್ಲಾ ವಾಗ್ದಾನಗಳು, ಆತನು ನಮಗೆ ನೀಡಿದ ಎಲ್ಲಾ ಆಶೀರ್ವಾದದ ಧನ್ಯತೆಗಳು ನಮ್ಮದು. ಹೌದು, ನಾವು ಎಂದೆಂದಿಗೂ ವಾಸಿಸುತ್ತೇವೆ. ನಾನು ನಿಮಗೆ ಹೇಳಲು ಬಯಸುವ ಕೊನೆಯ ವಚನ, ಅದು ರಾಜನಾದ ದಾವೀದನಿಗೆ ಅಷ್ಟೇ ಅಲ್ಲ. ಇಲ್ಲ, ಅದು ಮೊದಲೇ ನೇಮಿಸಲ್ಪಟ್ಟವರು. ನಾನು ಸದಾಕಾಲವೂ ಕರ್ತನ ಮಂದಿರದಲ್ಲಿ ವಾಸಿಸುವೆನು. ಅದು ದೇವರಿಂದ ಮೊದಲೇ ನೇಮಿಸಲ್ಪಟ್ಟವರು. ಅದು ದೇವರ ಜನರು. ಅದು ಒಯ್ಯಲ್ಪಡುವಿಕೆಯಾಗಿ ನಮ್ಮ ದೇವರೊಂದಿಗೆ ಹೋಗುವ ಪುರುಷನು ಮತ್ತು ಮಹಿಳೆಯು. ಹೀಗಾಗಿಯೇ ನಾವು ಅಷ್ಟು ಅದೃಷ್ಟವಂತರು. ಈ ಕೀರ್ತನೆಯನ್ನು ಅರ್ಥಮಾಡಿಕೊಂಡಿದ್ದಕ್ಕೆ ನಾನು ಕರ್ತನನ್ನು ಸ್ತುತಿಸುತ್ತೇನೆ. ನಾನು ಆತನನ್ನು ಆಶೀರ್ವದಿಸುತ್ತೇನೆ. ನಾನು ಆತನ ನಾಮವನ್ನು ಧನ್ಯ ಎಂದು ಹೇಳುತ್ತೇನೆ. ಕರ್ತನು ಎಲ್ಲಕ್ಕಿಂತ ದೊಡ್ಡವನು. ಆತನು ಎಲ್ಲದಕ್ಕಿಂತ ಬುದ್ಧಿವಂತನು. ಆತನ ನಾಮವು ಎಂದಿಗೂ ವಿಫಲವಾಗುವುದಿಲ್ಲ, ಆದರೆ ಆತನ ವಾಕ್ಯವು. ಆತನು ತನ್ನ ನಾಮಕ್ಕಿಂತ ಹೆಚ್ಚಾಗಿ ತನ್ನ ವಾಕ್ಯವನ್ನು ಪ್ರೀತಿಸುತ್ತಾನೆ. ಆತನ ವಚನವು ಆತನ ನಾಮಕ್ಕಿಂತ ಮೇಲಿದೆ. ಆತನು ತನ್ನ ನಾಮಕ್ಕಿಂತ ಹೆಚ್ಚಾಗಿ ತನ್ನ ವಾಕ್ಯವನ್ನು ಪ್ರೀತಿಸುತ್ತಾನೆ. ಮತ್ತು ನಾವು, ವಧು, ದೇವರ ನಾಮಕ್ಕಿಂತ ಆತನ ವಾಕ್ಯಗಳನ್ನು ಪ್ರೀತಿಸಬೇಕು, ಆದರೂ ನಾವು ಆತನ ನಾಮಕ್ಕೆ ಭಯಪಡುತ್ತೇವೆ. ಓ ಹೌದು, ನಾವು ದೇವರ ವಾಕ್ಯವನ್ನು ಪ್ರೀತಿಸಬೇಕು. ದೇವರಿಗೆ ಧನ್ಯವಾದಗಳು. ನಾನು ಆತನನ್ನು ಹೊಗಳುತ್ತೇನೆ. ನಾನು ಆತನನ್ನು ಮಹಿಮೆಪಡಿಸುತ್ತೇನೆ. ನಾವು ಈ ಸಂದೇಶವನ್ನು ಕೇಳಲು ಬಯಸುತ್ತೇವೆ. ಓ ಹೌದು, ಆಮೆನ್, ಆಮೆನ್. ನೀವು ಕೀರ್ತನೆಯನ್ನು ಪಡೆದುಕೊಂಡು ಅದನ್ನು ನಿಮ್ಮ ಸತ್ಯವೇದದಲ್ಲಿ ಓದಿರಿ ಮತ್ತು ಅದನ್ನು ಓದುವುದು ಉತ್ತಮ. ಈ ಸಂದೇಶವು ಅತಿ ಶೀಘ್ರದಲ್ಲಿ ಬರಲಿದೆ. ಕೀರ್ತನೆ 23. ಹೌದು, ಈ ಕೀರ್ತನೆಯು ಅದ್ಭುತವಾದ ಕೀರ್ತನೆಯಾಗಿದೆ. ಇದು ನಿಮ್ಮ ಮಕ್ಕಳು, ನೀವು ದೊಡ್ಡ ಮನುಷ್ಯನು, ಹದಿಹರೆಯದವರು, ಎಲ್ಲರೂ ಓದಲು ಉತ್ತಮವಾದ ಕೀರ್ತನೆಯು ಮತ್ತು ಸುಂದರವಾಗಿದೆ. ನಾನು ಈ ಕೀರ್ತನೆಯನ್ನು ದೇವರ ಜನರಿಗೆ ಶಿಫಾರಸು ಮಾಡುತ್ತೇನೆ. ಇಂದಿಗೂ, ನಾನು ಬೆಳಿಗ್ಗೆ ಎದ್ದು ಆ ಕೀರ್ತನೆಯಿಂದ ದೇವರನ್ನು ಆರಾಧಿಸಲು ಪ್ರಾರಂಭಿಸಿದೆ. ಇಲ್ಲಿ ನಾನು ಇಂದು ಸಂಜೆ ನಿಮ್ಮ ಹೃದಯವನ್ನು ಆಶೀರ್ವದಿಸುವ ಸಂದೇಶದೊಂದಿಗೆ ಕೊನೆಗೊಳಿಸಿದೆ. ಧನ್ಯವಾದಗಳು. ನಾನು ದೇವರನ್ನು ಮಹಿಮೆಪಡಿಸುತ್ತೇನೆ. ನಾನು ಆತನಿಗೆ ಎಲ್ಲಾ ಹೊಗಳಿಕೆಯನ್ನು, ಗೌರವವನ್ನು ಮತ್ತು ಮಹಿಮೆಯನ್ನು ನೀಡುತ್ತೇನೆ. ದೇವರು ಶ್ರೇಷ್ಠನು, ಶ್ರೇಷ್ಠನು, ಶ್ರೇಷ್ಠನು.